ನಾವು ದೇವರ ವಾಕ್ಯವನ್ನ ಓದುವವರಾಗಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವಿ. ಈ ವಾಕ್ಯಗಳನ್ನು ನಾವು ಓದುವಾಗ ದೇವರ ಅಬ್ರಹಾಂ ಜೊತೆಯಲ್ಲಿ ಮಾತಾಡಿ ಈ ವಿಷಯಗಳನ್ನ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಈ ವಿಷಯಗಳನ್ನ ದೇವರ ಅಬ್ರಹಾಮನಿಗೆ ಎಲ್ಲಿ ಹೇಳ್ತಾರೆ? ಈ ವಿಷಯಗಳನ್ನ ಅಬ್ರಹಾಮನಿಗೆ ದೇವರು ತಾನು ಕಾರನ್ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾಗ ದೇವರದನ್ನ ಹೇಳ್ತಾರೆ. ಈ ರೀತಿಯಾಗಿ ದೇವರು ಹೇಳಿದ್ಮೇಲೆ ಅಬ್ರಹಾಮ ಏನ್ ಮಾಡ್ತಾನೆ ಅಂತಂದ್ರೆ, ನಾವು 4ನೇ ವಾಕ್ಯದಿಂದ ಓದಿ ನೋಡುವಾಗ ಅಬ್ರಹಾಂ ಈ ಕೆಲಸಗಳು ಮಾಡ್ತಾನೆ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಇದು ತುಂಬಾ ಚೆನ್ನಾಗಿದೆ. ಏನ್ ತುಂಬಾ ಚೆನ್ನಾಗಿದೆ? ದೇವರು ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಎಲ್ಲವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂತ ಹೇಳಿದ್ರು. ಅಬ್ರಹಾಂ ಕೂಡ ಆಯ್ತು ದೇವ್ರೆ ಅಂತ ಹೇಳಿ ದೇವರು ಹೇಳಿದ ಮೇರೆಗೆ ಹೊರಟು ಹೋದ. ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಆಮೇಲೆ ಏನಾಯ್ತು ಅಂತಂದ್ರೆ, ಲೋಟನೂ ಸಂಗಡ ಹೋದನು. ದೇವರ ಅಬ್ರಹಾಮಿಗೆ ಹೇಳಿದ್ದು, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಎಲ್ಲವನ್ನು ಬಿಟ್ಟು ಹೋಗು ಅಂತ. ಅಬ್ರಹಾಮ ದೇವರು ಹೇಳಿದ ಮೇರೆಗೆ ಅಬ್ರಹಾಮ ಹೊರಟು ಹೋದ. ಅದು ತುಂಬಾ ಚೆನ್ನಾಗಿದೆ. ಆದ್ರೆ ಆಮೇಲೆ ಬರೋದು ಚೆನ್ನಾಗಿಲ್ಲ. ಆಮೇಲೆ ಬರೋದು ಏನ್ ಚೆನ್ನಾಗಿಲ್ಲ ಅಂತಂದ್ರೆ, ಲೋಟನೂ ಸಂಗಡ ಹೋದನು ಅನ್ನೋದು ಚೆನ್ನಾಗಿಲ್ಲ. ನಾವು ದೇವರ ವಾಕ್ಯ ಮುಂದುವರಿಸಿ ಓದುವಾಗ ಏನಂತಿದೆ? ಅಬ್ರಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಗಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲಾ ಸೊತ್ತನ್ನು, ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ದೇವರ ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆ ಎಲ್ಲವನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ನಾನು ತೋರಿಸುವಂತ ದೇಶಕ್ಕೆ ಬಾ ಅಂತ ಹೇಳ್ತಾರೆ. ಅಬ್ರಹಾಂ ಹೋಗ್ತಾನೆ. ತುಂಬಾ ಚೆನ್ನಾಗಿದೆ. ಆದ್ರೆ ಅದ್ರಲ್ಲಿ ಅಬ್ರಹಾಂ ಇನ್ನೊಂದು ತಪ್ಪು ಮಾಡ್ತಾನೆ. ಏನ್ ತಪ್ಪು ಮಾಡ್ತಾನೆ ಅಂತಂದ್ರೆ, ಮೊದಲು ಊರಿಂದ ಕಾರನ್ ಗಂಟ ಅವರಪ್ಪನ ಜೊತೆ ಬಂದಿದ್ದ. ಈಗ ಅವರಪ್ಪ ತೀರೋದ್ಮೇಲೆ ಮತ್ತೆ ಕಾನಾನ್ ದೇಶಕ್ಕೆ ಬಾಪ ಅಂತಂದ್ರೆ ಕಾನಾನ್ ದೇಶಕ್ಕೆ ಬಂದ. ಆದ್ರೆ ಬಂದ ಅವನೊಬ್ಬನೇ ಬಂದಿಲ್ಲ, ಜೊತೆಗೆ ಲೋಟನು ಎಳ್ಕೊಂಡ್ ಬಂದ. ಮೊದಲು ಅವರಪ್ಪ ಜೊತೆ ತೆರಹ ಜೊತೆ ಬಂದ, ತೆರಹ ತೀರೋದ. ಈಗ ಲೋಟನ ಜೊತೆಯಲ್ಲಿ ಕರ್ಕೊಂಡು ಹೋದ. ಈಗ ಲೋಟನನ್ನ ಊರಿಂದ ಕಾರಾನ್ಗೆ ಕರ್ಕೊಂಡ್ ಬಂದಿದ್ದು ಯಾರಾದ್ರೂ ತೆರಹ. ಯಾಕಂದ್ರೆ ಅವರಪ್ಪ ಮೊದಲೇ ಸತ್ತೋಗಿರ್ತಾನೆ, ಅಪ್ಪ ಇಲ್ಲದಿರುವಂತ ಮಗ. ಆಗ ಅವನ ಹೆಂಗೆ ಬಿಡೋದು? ತಾತ ಆಗಿ ನಂತಾನೆ ಜವಾಬ್ದಾರಿ ಮೊಮ್ಮಗನ್ನ ನೋಡ್ಕೊಬೇಕಾಗಿರೋದು. ನಾನಿರೋವರೆಗೂ ನಾನು ಎಲ್ಲಿರ್ತೀನಿ ಅವ್ನು ಅಲ್ಲೇ ಇರಬೇಕು, ಲೋಟನ ನಾನು ಬಿಡ್ಕೊಡೋದಿಲ್ಲ ಅಂತಂತ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಲೋಟನ ಜೊತೆಲಿ ಕರ್ಕೊಂಡ್ ಬಂದಿರ್ತಾನೆ. ಈಗ ತೆರಹ ಸತ್ತೋದ್ಮೇಲೆ ಅಬ್ರಹಾಂ ಜೊತೆ ದೇವ್ರು ಮಾತಾಡೋದು, ಎಲ್ಲ ಬಿಟ್ಟು ಬಾಪ ಅಂತ ಹೇಳ್ಬಿಟ್ಟು. ಈಗ ಅಬ್ರಹಾಂ ಏನ್ ಮಾಡ್ಬೇಕಾಗಿತ್ತು? ಕಾರನಿಂದ ಕಾನಾನ್ ದೇಶಕ್ಕೆ ಹೋಗುವಾಗ ಲೋಟನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬಾರ್ದಾಗಿತ್ತು. ಆದ್ರೆ ಅಬ್ರಹಾಂ ಹೋಗ್ತಾರೆ, ಲೋಟನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು 4ನೇ ವಾಕ್ಯದಲ್ಲಿ ಓದುವಾಗ ಏನಿದೆ ಅಂತಂದ್ರೆ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಅಬ್ರಹಾಂ ಹೋದ, ಲೋಟನು ಸಂಗಡ ಹೋದ. ಇದನ್ನ ಓದಿದಾಗ ನಮ್ಗೇನ್ ಅನ್ಸ್ಬೋದು ಅಂತಂದ್ರೆ, ಅಬ್ರಹಾಂ ಲೋಟನ ಕರ್ಕೊಂಡು ಹೋಗಿಲ್ಲ, ಆದ್ರೆ ಲೋಟನ ಏನ್ ಮಾಡ್ದ? ನಾನ್ ನಿನ್ನ ಎಲ್ಲೋದ್ರು ನಿನ್ನ ಬಿಡೋದಿಲ್ಲ, ನಿನ್ ಜೊತೆನೆ ಬರ್ತೀನಿ ಅಂತ ಅಂದ್ಕೊಂಡು ಲೋಟ ಹೊರಟು ಹೋದ ಅನ್ನೋದ್ರ ನಮ್ಗೆ ಅನ್ಸುತ್ತೆ. ಆದ್ರೆ ಲೋಟನನ್ನ ಅಬ್ರಹಾಮನೇ ಕರ್ಕೊಂಡು ಹೋಗಿದ್ದು. ನಾವು ಮುಂದೆ ಓದುವಾಗ ಏನಿದೆ ಅಂತಂದ್ರೆ, ಅವನು ತನ್ನ ಹೆಂಡತಿಯಾದ ಸಾರಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲಾ ಸೊತ್ತನ್ನು, ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಆಗ ಅಬ್ರಹಾಂ ಏನ್ ಮಾಡ್ತಾ ಇದ್ದಾನೆ? ಹೆಂಡತಿನ, ಲೋಟನನ್ನ, ಅಬ್ರಹಾಂ ಸಂಪಾದನೆ ಮಾಡಿದ್ದನ್ನ, ಲೋಟನ ಸಂಪಾದನೆ ಮಾಡಿದ್ದನ್ನ ಎಲ್ಲವನ್ನ ಕರ್ಕೊಂಡು ಜೊತೆಯಲ್ಲೇ ಹೋಗ್ತಾ ಇದ್ದಾನೆ. ಆಗ ಅಬ್ರಹಾಂ ಏನ್ ಮಾಡ್ಬೋದಾಗಿತ್ತು? ಮೊದಲು ಮಾಡಿದಂತ ತಪ್ಪನ್ನ ಈಗ ಮತ್ತೆ ಮಾಡದಿರ್ಬೋದಾಗಿತ್ತು. ಮೊದಲು ಮಾಡಿದ ತಪ್ಪು ಯಾವುದು? ತಂದೆ ಜೊತೆಯಲ್ಲಿ ಬಂದಿದ್ದು, ಕುಟುಂಬವನ್ನ ಕಟ್ಕೊಂಡು ಬಂದಿದ್ದು. ಈಗ ಅಪ್ಪ ತಿರೋದು. ಈಗ ದೇವ್ರು ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನ ಬಿಟ್ಟು ಬಾ. ಅಂದ್ರೆ ನಿನ್ ಲೋಟನನ್ನು ಕರ್ಕೊಂಡ್ ಬರ್ಬೇಡ. ಮೊದಲು ನಿಮ್ಮ ಅಪ್ಪ ಜೊತೆಯಲ್ಲಿ ಬಂದೆ, ಈಗ ನಿಮ್ಮ ಅಪ್ಪ ತೀರೋಗಿದ್ದಾರೆ. ಈಗ ಮತ್ತೆ ಬಾ ನಾನು ಕರಿತಾ ಇದ್ದೇನೆ. ಆದ್ರೆ ಈಗ ನೀನೇನ್ ಮಾಡು ಅಂತಂದ್ರೆ, ನೀನ್ ಮಾತ್ರ ಬಾ, ಜೊತೆಯಲ್ಲಿ ಯಾರನ್ನು ಕರ್ಕೊಂಡ್ ಬರ್ಬೇಡ, ನಿನ್ನ ಬಂಧು ಬಳಗವನ್ನೆಲ್ಲ ಬಿಟ್ಟು ಬಾ ಅಂತ ದೇವ್ರ ಅಬ್ರಹಾಮನ್ ಕರೀತಾರೆ. ಆದ್ರೆ ಆ ರೀತಿಯಾಗಿ ಕರೆದ್ರೆ ಅಬ್ರಹಾಂ ಏನ್ ಮಾಡ್ತಾನೆ? ದೇವ್ರ ಕರೆಗೆ ಕಿವಿ ಕೊಡ್ತಾನೆ. ಆದ್ರೆ ತಿರ್ಗ ಅಲ್ಲೂ ಕೂಡ ಪೂರ್ತಿಯಾಗಿ ಕಿವಿ ಕೊಡೋದಿಲ್ಲ. ಏನ್ ಪೂರ್ತಿಯಾಗಿ ಕಿವಿ ಕೊಡೋದಿಲ್ಲ ಅಂತಂದ್ರೆ, ತನ್ನ ಬಂಧು ಬಳಗವನ್ನ, ತನ್ನ ತಂದೆಯ ಮನೆಯನ್ನ ಪೂರ್ತಿಯಾಗಿ ಬಿಟ್ಟು ಬರೋದಿಲ್ಲ. ಲೋಟನನ್ನ ಏನ್ ಮಾಡ್ತಾನೆ? ಜೊತೆಯಲ್ಲೇ ಕರ್ಕೊಂಡು ಬಂದ್ಬಿಡ್ತಾನೆ.
ಈಗ ಲೋಟ, ಅಬ್ರಹಾಮು, ಸಾರಳು ಇವರೆಲ್ಲರೂ ಸೇರಿ ಕಾನಾನ್ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವಾಗ ಇದರಿಂದ ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಒಂದು ದೊಡ್ಡ ಸಮಸ್ಯೆ ಶುರುವಾಗುತ್ತೆ. ಅದು ಏನ್ ಸಮಸ್ಯೆ? ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಿಂದ ನಾವು ಓದುತ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ. ಒಂದು ಕಾನಾನ್ ದೇಶಕ್ಕೆ ಬಂದ್ಬಿಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ, ಐಗುಪ್ತ ದೇಶಕ್ಕೆ ಹೋಗ್ಬಿಡ್ತಾನೆ. ಅಲ್ಲೆಲ್ಲ ಒಂದೊಂದರ ಸಮಸ್ಯೆ ಆಗುತ್ತೆ. ಅಲ್ಲಿಂದ ದೇವರೆಲ್ಲ ಬಿಡಿಸಿ ಮತ್ತೆ ಕಾನಾನ್ ದೇಶಕ್ಕೆ ಹಿಂತಿರುಗಿಸಿ ಕರ್ಕೊಂಡ್ಬರ್ತಾರೆ. ಕಾನಾನ್ ದೇಶಕ್ಕೆ ಹಿಂತಿರುಗಿ ಕರ್ಕೊಂಡ್ಬಂದು ಕಾನಾನ್ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾಗ ಅಲ್ಲಿ ಅಬ್ರಹಾಮನು ಲೋಟನನ್ನ ಜೊತೆಯಲ್ಲೇ ಕರ್ಕೊಂಡ್ಬಂದಿದ್ರಿಂದ ಉಂಟಾದಂತ ಸಮಸ್ಯೆ ನಮಗ್ ಕಾಣಿಸುತ್ತೆ. ಏನಾಗುತ್ತೆ ನಾವು ಓದಿ ನೋಡೋಣ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 2ನೇ ವಾಕ್ಯದಿಂದ, ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತನ್ನ ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಏನಾಗುತ್ತೆ, ಅಬ್ರಹಾಮು, ಲೋಟ ಎಲ್ಲ ಕಾನಾನ್ ದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಂದಷ್ಟು ಕಾಲಗಳು ಕಳೆಯುತ್ತೆ. ದೇವರೇನ್ ಮಾಡಿರ್ತಾರೆ, ಅಬ್ರಹಾಮನನ್ನ ವಿಪರೀತವಾಗಿ ಆಶೀರ್ವಾದ ಮಾಡಿರ್ತಾರೆ. ಲೋಟನನ್ನು ಕೂಡ ದೇವರ ಆಶೀರ್ವಾದ ಮಾಡಿರ್ತಾನೆ. ಇಬ್ರು ಸಮೃದ್ಧಿಯಾಗಿರ್ತಾರೆ. ಅಂದ್ರೆ ನಮ್ಮ ಈ ಕಾಲದಲ್ಲಿ ಆಶೀರ್ವಾದ ಚೆನ್ನಾಗಿ ಬದುಕ್ತಾ ಇದ್ದೇನೆ, ಐಶ್ವರ್ಯವಂತ ಅಂತ ಹೇಳಿದ್ರೆ, ಈ ಕಾಲದಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ಕಡೆ ಸೈಟು, ಜಮೀನು, ಬಿಲ್ಡಿಂಗ್ಗಳು, ಸಿಕ್ಕಾಪಟ್ಟೆ ಚಿನ್ನ, ಮತ್ತೆ ಬ್ಯಾಂಕಲ್ಲಿ ತುಂಬಾ ದುಡ್ಡು ಕಾಸು ಬ್ಯಾಲೆನ್ಸ್ ಎಲ್ಲ ಇದ್ರೆ ಐಶ್ವರ್ಯವಂತರು ಅಂತ ಅನ್ಕೊಳ್ತಾರೆ. ಆದ್ರೆ ಅಬ್ರಹಾಮ್ ಕಾಲದಲ್ಲಿ ಐಶ್ವರ್ಯವಂತರು ಅಂದ್ರೆ ಯಾವ ತರ ಇತ್ತು ಅಂತಂತಂದ್ರೆ, ಪಶುಗಳು ಎಷ್ಟು ಜಾಸ್ತಿ ಇರುತ್ತೋ ಅವರಷ್ಟು ಐಶ್ವರ್ಯವಂತರು. ಕುರಿಗಳು 1000 ಗಟ್ಲೆ, ದನಕರುಗಳು 1000 ಗಟ್ಲೆ, ಕತ್ತೆಗಳು, ಒಂಟೆಗಳು 100, ಈ ತರ ಎಲ್ಲಾ ಜೀವಜಂತುಗಳನ್ನ 100 ಸಾವಿರಾರು ಗಟ್ಟಲೆ ಆಗಿ ಅವ್ರಿಗೆ ಆ ಕಾಲದಲ್ಲಿ ಇರ್ತಾ ಇತ್ತು. ಎಷ್ಟು ಪಶುಗಳು ಅವ್ರಿಗಿರುತ್ತೋ ಅಷ್ಟು ಅವರು ತುಂಬಾ ದೊಡ್ಡ ಸಾಹುಕಾರರಾಗಿ ಇರ್ತಾ ಇದ್ರು. ಆಗ ಅಬ್ರಹಾಮನಿಗೂ ತುಂಬಾ ಪಶುಗಳಿತ್ತು, ಲೋಟನಿಗೂ ಕೂಡ ತುಂಬಾ ಪಶುಗಳಿತ್ತು. ಇವರಿಬ್ಬರು ಸೇರಿ ಒಂದೇ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರು. ಹೀಗಿರುವಾಗ ಒಂದಷ್ಟು ಕಾಲಗಳು ಆಗೋದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಅವರಿದ್ದಂತ ಆ ಒಂದು ಪ್ರಾಂತ್ಯಗಳು ಇವ್ರಿಗಿದ್ದಂತ ಪಶುಗಳೆಲ್ಲರಿಗೂ ಸಾಲದೆ ಹೋಗುತ್ತೆ. ಹಾಗಂತಂದ್ರೆ ಅಬ್ರಹಾಮನ ಕುರಿಗಳೆಲ್ಲ ಒಂದ್ ಕಡೆ ದೊಡ್ಡ ಗುಂಪಾಗಿ ಮೇಯ್ತಾ ಇರುತ್ತೆ. ದನಗಳು, ಕರುಗಳು, ಮತ್ತೆ ಹಸುಗಳು, ಒಂಟೆಗಳು, ಕತ್ತೆಗಳು ಅವೆಲ್ಲ ಒಂದೊಂದು ಗುಂಪಾಗಿ ಮೇಯ್ತಾ ಇರುತ್ತೆ. ಈ ಕಡೆ ಲೋಟನ್ನು ಕೂಡ ಗುಂಪಾಗಿ ಮೇಯ್ತಾ ಇರುತ್ತೆ. ಅವು ದೊಡ್ಡ ದೊಡ್ಡ ಗುಂಪುಗಳು ಒಂದೇ ಪ್ರಾಂತ್ಯದಲ್ಲಿ ಮೇಯ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಎಲ್ಲವಕ್ಕೂ ಒಂದೇ ಜಾಗದಲ್ಲಿ ಮೇವು ಸಿಗಲ್ಲ. ಹಾಗೇನಾಗುತ್ತೆ ಅಂದ್ರೆ ಜಾಸ್ತಿ ಒಂದೇ ಕಡೆ ಇದ್ದಾಗ ಸಮಸ್ಯೆ ಆಗುತ್ತೆ. ನೀರು ಕುಡಿಯೋಕೆ ಬರೋವಾಗ, ಮೇಯಿಸುವಾಗ, ಅವುಗಳನ್ನ ಒಂದ್ ಕಡೆ ಎಲ್ಲ ಮಲಗಿಸುವಾಗ ಸಮಸ್ಯೆ ಆಗುತ್ತೆ. ಇದೇ ರೀತಿಯಾಗಿ ಏನಾಗುತ್ತೆ, ಅಬ್ರಹಾಮನಿಗೂ ಲೋಟನಿಗೂ ಮಧ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ನಾವು ದೇವರ ವಾಕ್ಯ ಓದುವಾಗ 7ನೇ ವಾಕ್ಯದಿಂದ ಈ ರೀತಿಯಾಗಿದೆ, ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನಾನ್ಯರು, ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಏನಾಗುತ್ತೆ ಅಂದ್ರೆ, ಈ ರೀತಿ ಇವರು ತುಂಬಾ ಅಭಿವೃದ್ಧಿ ಆಗಿರೋದ್ರಿಂದ ಅವ್ರ ಪಶುಗಳಿಗೆ, ಆ ಪಶುಗಳನ್ನ ನೋಡ್ಕೊಳ್ಳುವಂತ ಕೆಲಸದವ್ರಿಗೆ ಒಬ್ರಿಗೊಬ್ರಿಗೆ ಏನಾಗುತ್ತೆ, ಜಗಳಗಳು ಶುರು ಆಗುತ್ತೆ. ಅಬ್ರಹಾಂ ಕಡೆಯವರು ಲೋಟನ್ ಕಡೆಯವರು, ಹೋಗ್ರ ಆ ಕಡೆ ಕರ್ಕೊಂಡು ನಿಮ್ ಕುರಿಗಳನ್ನೆಲ್ಲ, ಜಾಗ ಇಲ್ಲ ಇಲ್ಲಿ ಬಂದ್ಬಿಟ್ರು, ಇಲ್ಲೇ ನಮ್ಗೆ ಜಾಗ ಇಲ್ಲ ಅಂತಾನೆ. ಆದ್ರೆ ಇವ್ರು ಬೈಯೋದು, ಅವ್ರು ಕರ್ಕೊಂಡೋಗ್ರ ಆ ಕಡೆ ಅಂತ ಅವ್ರು ಬೈಯೋದು. ಅವ್ರ ಕುರಿಗಳಿಗೆ ಇವ್ರು ಹೊಡಿಯೋದು, ಇವ್ರ ಕುರಿಗಳಿಗೆ ಅವ್ರು ಹೊಡಿಯೋದು. ಹಿಂಗೆ ಒಬ್ರಿಗೊಬ್ರು ಗಲಾಟೆ. ನೀರ್ ಕುಡ್ಸಕ್ಕೂ ಗಲಾಟೆ, ಮೇಯ್ಸಕ್ಕೂ ಗಲಾಟೆ, ಅದು ಕರ್ಕೊಂಡು ಹೋಗೋ ಗಲಾಟೆ, ಕರ್ಕೊಂಡ್ ಬರೋಕ್ಕೂ ಗಲಾಟೆ ಯಾವಾಗ ನೋಡಿದ್ರು. ಆಮೇಲೆ ದಿನ ಬಂದು ಅಬ್ರಹಾಂ ಹತ್ರ ಕಂಪ್ಲೇಂಟ್, ಸ್ವಾಮಿ ಆ ಲೋಟನ್ ಕಡೆಯವ್ರು ನೋಡು ಏನು ನಮ್ಗೆ ತೊಂದರೆ ಕೊಡ್ತಾರೆ, ನೆಮ್ಮದಿ ಗುರಿಗಳು ಮೇಯ್ಸಕ್ಕೆ ಬಿಡಲ್ಲ ಅಂತ ಅಬ್ರಹಾಂ ಹತ್ರ ಕೆಲಸದವ್ರು ಬಂದು ದಿನ ಕಂಪ್ಲೇಂಟ್. ಈ ಕಡೆ ಲೋಟನ್ ಕಡೆಯವರು ಕೂಡ ಹೋಗಿ, ನೋಡಿ ಸ್ವಾಮಿ ಅಬ್ರಹಾಂ ಕಡೆಯವರು ನಮ್ಗೆ ಕುರಿಗಳು ಮೇಯ್ಸಕ್ಕೆ ಬಿಡಲ್ಲ, ಏನ್ ತೊಂದರೆ ಕೊಡ್ತಾರೆ ಅಂತ ಹೇಳ್ತೀರಾ, ಫಸ್ಟ್ ಅವ್ರನ್ನೆಲ್ಲ ಓಡಿಸಿ ಬರ ಕಡೆ ಅಂತ ಲೋಟನ್ ಕಡೆಯವ್ರ ಕಂಪ್ಲೇಂಟ್. ಇಲ್ಲಿ ಅಬ್ರಹಾಮು, ಲೋಟ ಇಬ್ರು ಒಬ್ರಿಗೊಬ್ರು ಪ್ರೀತಿಯಿಂದ, ಸಮಾಧಾನದಿಂದ, ಸಂತೋಷವಾಗಿ, ನೆಮ್ಮದಿಯಾಗಿದ್ದಾರೆ. ಆದ್ರೆ ಇವ್ರ ಕೈ ಕೆಳಗಡೆ ಇರುವಂತ, ಇವ್ರ ಪಶುಗಳನ್ನ ನೋಡ್ಕೊಳ್ಳುವಂತ ಕೆಲಸದವ್ರಿಗೆ ಒಬ್ರಿಗೊಬ್ರಿಗೆ ಅನ್ಯೋನ್ಯತೆ ಇಲ್ಲ. ಅವ್ರು ಕಿತ್ತಾಡ್ಕೊಂಡು ಬಡದಾಡ್ತಾ ಇದ್ದಾರೆ.
ಯಾವಾಗ ನೋಡಿದ್ರು ಹತ್ರ ಕಂಪ್ಲೇಂಟ್ ಬರ್ತಾನೆ ಇರುತ್ತೆ. ಅಬ್ರಹಾಮ್ಗೂ ಈ ಕಂಪ್ಲೇಂಟ್ ಕೇಳಿ 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 ಸಾಕಾಯ್ತು. ಏನ್ ಮಾಡೋದು? ಲೋಟ ನಮ್ಮ ಸಹೋದರನ ಮಗ, ಈಗ ಅವ್ನಿಗೆ ಏನ್ ಹೇಳೋದು? ಅವ್ನ್ಗೆ ಹೇಳಿದ್ರು ಅವನೇನ್ ಮಾಡ್ತಾನೆ ಪಾಪ, ಅವ್ನ ಕೆಲ್ಸದವ್ರು ಗಲಾಟೆ ಮಾಡ್ತಾ ಇರೋದು ಅಂತ. ಅಬ್ರಹಾಮ್ ಏನು ಹೇಳಕ್ ಆಗ್ದಿರ, ಸುಮ್ನೆ ಇರೋಕ್ಕೂ ಆಗ್ದಿರ ತಾನು ಸುಮ್ನೆ ಇದ್ದ. ಈ ಕಡೆ ಲೋಟ, ಅಯ್ಯೋ ಈ ಕೆಲ್ಸದವ್ರು ಒಳ್ಳೆ ಕಾಟ, ಅಯ್ಯೋ ಇಲ್ಲಿ ಹೋಗಿ ನಮ್ ದೊಡ್ಡಪ್ಪ ಅಬ್ರಹಾಮ್ಗೆ ಹೇಳಿದ್ರೆ ನಮ್ಮ ದೊಡ್ಡಪ್ಪ ಏನ್ ಮಾಡ್ತಾನೆ ಪಾಪ, ಈ ಕೆಲ್ಸದವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆಗುತ್ತೆ, ಇವ್ರು ಮಾಡೋ ಗಲಾಟೆಯಿಂದ ನಮಗ್ ತಾಪತ್ರೆ, ಅಯ್ಯೋ ಅಂತ ಲೋಟ ಅನ್ಕೊಂಡ್ ಸುಮ್ಮನೆ ಇರ್ತಾನೆ. ಈ ತರನೇ ಕಾಲಗಳು ಹುಡುಕ್ತಾ ಇರುತ್ತೆ, ನೆಮ್ಮದಿ ಇರೋದಿಲ್ಲ ಒಬ್ರಿಗೊಬ್ರಿಗೆ, ಬೇಜಾರಂದ್ರೆ ಬೇಜಾರು. ಕೊನೆಗೆ ಅಬ್ರಹಾಮ್ ಒಂದು ತೀರ್ಮಾನ ಮಾಡ್ತಾನೆ, ಇದಕ್ಕೆಲ್ಲ ಏನಾದ್ರೂ ಒಂದು ಕೊನೆ ಮಾಡ್ಬೇಕು. ಎಷ್ಟ್ ಕಾಲ ಅಂತ ಹಿಂಗೆ ಹೋಗೋದು, ಯಾವಾಗ ನೋಡಿದ್ರು ಗಲಾಟೆ ಗಲಾಟೆ ಕೆಲಸದವ್ರದ್ದು ಅಂತ ಅನ್ಕೊಂಡು ಅಂತ ತುಂಬಾ ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಾನೆ. ಏನ್ ತೀರ್ಮಾನ ಮಾಡ್ತಾನೆ ಅಂತಂದ್ರೆ, ಒಂದ್ ದಿವಸ ಲೋಟನ್ ಕರೀತಾನೆ. ಲೋಟನ್ ಕರೆದ್ಬಿಟ್ಟು 8ನೇ ವಾಕ್ಯದ ನಾವು ಓದಿ ನೋಡುವಾಗ, ಹೀಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನು ಎಂದು ಹೇಳಿದನು. ಕೊನೆಗೆ ಅಬ್ರಹಾಮನ್ ತೀರ್ಮಾನ ಮಾಡ್ಬಿಡ್ತಾನೆ. ಏನ್ ತೀರ್ಮಾನ ಮಾಡ್ಬಿಡ್ತಾನೆ ಅಂದ್ರೆ, ನಾನು ಲೋಟ ಬೇರೆ ಆಗ್ಲೇಬೇಕು, ನಾನು ಲೋಟ ಬೇರೆ ಆದ್ರೇನೆ ಈ ಸಮಸ್ಯೆಗೆ ಪರಿಹಾರ. ಆದ್ರೆ ಎಲ್ಲಿವರೆಗೂ ಪ್ರೀತಿ ಬಾಂಧವ್ಯ ಅನ್ಯೋನ್ಯತೆ ಅಂತ ಅನ್ಕೊಂಡು ನಾವು ಒಟ್ಟಿಗಿರ್ತೀವೋ ಅಲ್ಲಿವರೆಗೂ ನಮಗೆ ನೆಮ್ಮದಿ ಇರೋದಿಲ್ಲ. ಇದನ್ನ ನಾವು ವಿಂಗಡಿಸಿದ್ರೇನೆ ಸಮಾಧಾನ ಬರೋದು ಅಂತ ಕೊನೆಗೆ ಒಂದು ತೀರ್ಮಾನ ಮಾಡ್ಕೊಂಡು ಒಂದು ದಿವಸ ಲೋಟನನ್ನ ಕರೀತಾನೆ. ಕರೆದ್ಬಿಟ್ಟು ಕುಂಡಿಸ್ಬಿಟ್ಟು, ಅಪ್ಪ ನಾನು ಹೇಳೋ ಒಂದು ಮಾತು ಕೇಳು, ನಿನ್ನನ್ನ ನಾನೇ ಇಲ್ಲಿ ಕರ್ಕೊಂಡ್ಬಂದಿದ್ದು, ಕಾರನ್ ಪಟ್ಟಣದಿಂದ ಬಾ ಅಂತ ನನ್ನ ಕರ್ಕೊಂಡ್ಬಂದಿದ್ದು ನಾನೇ. ಇವತ್ತೇನಾಗ್ತಾ ಇದೆ ಅಂದ್ರೆ, ನನಗೂ ನಿನಗೂ, ನಮ್ಮ ದನ ಕಾಯುವವರಿಗೂ ನಿಮ್ಮ ದನ ಕಾಯುವವರಿಗೂ ಜಗಳಗಳಾಗ್ತಾ ಇದೆ. ನಮಗಿರುವಂತ ಆಸ್ತಿ ಒಬ್ರಿಗೊಬ್ರಿಗೆ ಒಂದೇ ಸ್ಥಳದಲ್ಲಿ ಇರೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಅದರಿಂದ ನೋಡು, ದೇಶ ಎಲ್ಲ ವಿಶಾಲವಾಗಿದೆ. ಅಂದ್ರೆ ಆ ಕಾಲದಲ್ಲೆಲ್ಲ ದೇಶ ಹೆಂಗಿತ್ತು ಅಂತಂತಂದ್ರೆ, ಖಾಲಿ ಜಾಗಗಳು ತುಂಬಾ ಇರೋದು ಎಲ್ಲಾ ಕಡೆ. ಎಲ್ಲಾದ್ರೂ ಒಂದು ಚಿಕ್ಕ ಹಳ್ಳಿ ಇರೋದು ಒಂದ್ ಸ್ವಲ್ಪ, ಇಲ್ಲಾಂದ್ರೆ ಒಂದ್ ಕಡೆ ಒಂದ್ ಸ್ವಲ್ಪ ದೊಡ್ಡ ಪಟ್ಟಣ ಇರೋದು, ಯೆರೂಸಲೇಮ್ ಪಟ್ಟಣ ತರ, ಬೇರೆ ಯಾವ್ದೋ ಒಂದು ಪಟ್ಟಣ ತರ ಒಂದ್ ಸ್ವಲ್ಪ ದೊಡ್ಡ ಪಟ್ಟಣ ಇರೋದು, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹಳ್ಳಿ ಇರೋದು. ಮಿಕ್ಕಿದೆಲ್ಲ ಬಯಲು ಪ್ರದೇಶನೇ, ಹೊಲ ಇರೋದು, ಇಲ್ಲಾಂದ್ರೆ ಬೆಟ್ಟ ಗುಡ್ಡಗಳಿರೋದು. ಇವತ್ತು ನಾವು ಬೆಂಗಳೂರಲ್ಲಿ ಓಡಾಡುವಾಗ ಎಲ್ಲ ಕಡೆ ನಮಗೆ ಮನೆಗಳು ಕಾಣಿಸುತ್ತೆ, ಬಿಲ್ಡಿಂಗ್ಗಳು ಕಾಣಿಸುತ್ತೆ. ಖಾಲಿ ಜಾಗ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಎಲ್ಲೂ ಕಾಣಿಸಲ್ಲ ಅಷ್ಟಾಗಿ. ಆದ್ರೆ ನಾವು ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಗಳ ಕಡೆಗಳಿಗೆಲ್ಲ ಹೋದ್ರೆ, ನಾನು ಎಲ್ಲಾದ್ರೂ ಹೋಗ್ತಾ ಇರುವಾಗ ನೋಡ್ತಾ ಇರ್ತೀನಿ, ಊರೆಲ್ಲ ನೋಡ್ತಾ ಇರ್ತೀನಿ. ಏನ್ ಆಶ್ಚರ್ಯ ಅಂತಂದ್ರೆ, 100 ಕಿಲೋಮೀಟರ್ ಹೋದ್ರೂ ಕೂಡ ಖಾಲಿ ಜಾಗನೇ ಇರುತ್ತೆ. ಒಂದು ಹೊಲ ಇರುತ್ತೆ, ಇಲ್ಲಾಂದ್ರೆ ಬೆಳೀತಾ ಇರ್ತಾರೆ. ಹೊಲ ಇಲ್ಲ, ಏನು ಬೆಳೆಯೋದಕ್ಕೆ ನೀರಿಲ್ಲ ಅಂತಂದ್ರೆ ಬರೀ ಖಾಲಿ ಜಾಗನೇ, ಪೂರ್ತಿ ಖಾಲಿ ಜಾಗ. ಎಲ್ಲಿ ನೋಡಿದ್ರು ಕೂಡ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ಅಷ್ಟರಲ್ಲಿ, ಮುಖ್ಯವಾಗಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೋದ್ರೆ, ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಷ್ಟರಲ್ಲಿ 16 ಕಿಲೋಮೀಟರ್ ಇರುತ್ತೆ, 106 ಕಿಲೋಮೀಟರ್ ಇರುತ್ತೆ. ಫುಲ್ಲು ಬಟ್ಟ ಬೈಲ, ಏನೂ ಇರಲ್ಲ. ಖಾಲಿ ಅಂದ್ರೆ ಖಾಲಿ, ಖಾಲಿ ಅಂದ್ರೆ ಖಾಲಿ. ನಾವು ಬಳ್ಳಾರಿಗೆ ಹೋಗಿದ್ವಿ, ಪ್ರೇಯರ್ಗೆ ಹೋಗಿದ್ದಾಗ. ಬಳ್ಳಾರಿ ಪ್ರೇಯರ್ ಮುಗಿಸಿ ಬಳ್ಳಾರಿ ಕೋಟೆ ಕರ್ಕೊಂಡು ಹೋಗಿದ್ರು. ಬೆಟ್ಟದ ಮೇಲೆ ಕೋಟೆ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ ಅಂತ. ನಾವು ಬೆಟ್ಟದ ಮೇಲೆ 3/4 ಗಂಟೆ ಹೋದ್ವಿ, ಆಮೇಲೆ ಹೋಗೋದಕ್ಕಾಗಿಲ್ಲ. ಸರಿ ಸಾಕು ಇಷ್ಟೇ ಹೋಗಿದಂತ ಅಲ್ಲೇ ನಿಂತ್ಕೊಂಡು ಬಳ್ಳಾರಿಯಲ್ಲಿ ನೋಡಿದಾಗ ಇಡೀ ಬಳ್ಳಾರಿ ಸಿಟಿ ಪೂರ್ತಿ ಕಾಣಿಸ್ತಾ ಇತ್ತು ಅಲ್ಲಿಂದ. ಅಂದ್ರೆ ಬಳ್ಳಾರಿ ಸಿಟಿ ಎಲ್ಲಿ ಗಂಟೆ ಇದೆ, ಆ ಕೊನೆ ಪೂರ್ತಿ ಕಾಣಿಸ್ತಾ ಇದೆ. ಅದ್ ದಾಟದ್ಮೇಲೆ ಎಲ್ಲಾ ಫುಲ್ಲು ಖಾಲಿ ಜಾಗನೆ. ನಾನು ನಮ್ಮನ್ನು ಕರ್ಕೊಂಡು ಹೋಗಿದ್ದವ್ರನ್ನ ಕೇಳಿದೆ, ಅಲ್ಲಿ ಗಂಟ ಬಳ್ಳಾರಿ ಸಿಟಿ ಎಲ್ಲಾ ಕಡೆ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದಾದ್ಮೇಲೆ ನೋಡಿದ್ರೆ ಎಲ್ಲಾ ಕಡೆ ಫುಲ್ಲು ಖಾಲಿನೇ ಐತೆ, ತುಂಬಾ ದೂರದವರೆಗೂ ಅಂದೆ. ಅಷ್ಟೇ ಇರೋದು, ಒಂದಷ್ಟು ತಗಳ ಸಿಟಿ ಐತೆ, ಅದಾದ್ಮೇಲೆ ಪೂರ್ತಿ ಎಲ್ಲ ಖಾಲಿ ಜಾಗನೆ, ಏನಿಲ್ಲ, ಬರೀ ಹೊಲ ಗದ್ದೆ ಇರುತ್ತೆ, ಹೊಲ ಗದ್ದೆ ಇಲ್ಲ ಅಂದ್ರೆ ಖಾಲಿ ಭೂಮಿ ಇರುತ್ತೆ ಅಂತ ಅಂದ್ರು. ಆತರ ಆ ಕಾಲದಲ್ಲೆಲ್ಲ ಏನಂದ್ರೆ ಫುಲ್ ಎಲ್ಲಾ ಕಡೆ ಖಾಲಿ ಜಾಗನೆ. ವಾಸ ಮಾಡೋ ಅಂತವ್ರು ಒಂದ್ ಸ್ವಲ್ಪ ಜಾಗದಲ್ಲಿ ಮಾತ್ರ ಇರ್ತಾ ಇದ್ರು. ಅವಾಗ ಅಬ್ರಹಾಮ್ ಏನ್ ಹೇಳ್ತಾನೆ, ದೇಶ ಪೂರ್ತಿ ನೋಡು, ಎಲ್ಲಾ ಕಡೆ ಖಾಲಿ ಜಾಗ ಇದೆ. ನಾನು ನೀನು ಇಬ್ರು ಒಂದೇ ಕಡೆ ಇದ್ರೆ ಏನಾಗುತ್ತೆ, ನಮ್ಮ ಕೆಲಸದವ್ರಿಗಿದ್ರೆ ತೊಂದರೆ ಬರುತ್ತೆ. ಅದರಿಂದ ಒಂದು ತೀರ್ಮಾನ ಮಾಡೋಣ, ನಾನು ಎಡಕ್ಕೆ ಹೋದ್ರೆ ನೀನ್ ಬಲಕ್ಕೆ ಹೋಗು, ನೀನು ಒಂದ್ ಕಡೆ ಹೋದ್ರೆ ನಾನು ಇನ್ನೊಂದ್ ಕಡೆ ಹೋಗ್ತೀನಿ. ಒಂದೇ ಜಾಗದಲ್ಲಿ ಅಂತ ಇರೋದು ಬೇಡ. ನೀನ್ ಆ ಕಡೆ ಮೂಲೆಯಲ್ಲಿ ಇದ್ರೆ ನಾನು ಈ ಕಡೆ ಮೂಲೆಯಲ್ಲಿ ಇರ್ತೀನಿ, ಇಲ್ಲ ನೀನ್ ಈ ಕಡೆ ಮೂಲೆಯಲ್ಲಿ ಇದ್ರೆ ನಾನು ಆ ಕಡೆ ಮೂಲೆಯಲ್ಲಿ ಇರ್ತೀನಿ, ಆವಾಗ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾನೆ. ಕೊನೆಗೇನಾಗುತ್ತೆ, ಲೋಟನು ಕೂಡ ಸರಿ ಆಯ್ತು ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಅವಾಗ ಈ ಘಟನೆನ ನಾವು ಯೋಚನೆ ಮಾಡುವಾಗ ಇದರಿಂದ ನಾವು ಏನ್ ತಿಳ್ಕೊಳ್ಬೋದು ಅಂತಂದ್ರೆ, ಇಲ್ಲಿ ಅಬ್ರಹಾಮನಿಗೆ ಒಂದು ಸಮಸ್ಯೆ ಏನು ಅಂತಂದ್ರೆ ಗಲಾಟೆ. ಲೋಟನ ಕಡೆಯವರೆಗೂ ಅಬ್ರಹಾಮನ ಕಡೆಯವರೆಗೂ ಗಲಾಟೆ. ಏನಕ್ಕೆ ಗಲಾಟೆ ಬಂತು ಅಂತಂತಂದ್ರೆ, ಅಬ್ರಹಾಮ್ ಮಾಡಿದಂತ ತಪ್ಪಿನಿಂದ ಈ ಗಲಾಟೆ ಬಂತು.
ದೇವರ ಅಬ್ರಹಾಮನಿಗೆ ಹೇಳಿದ್ದೇನು, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯವರನ್ನು ಎಲ್ಲರನ್ನು ಬಿಟ್ಟು ಬಾ ಅಂತ. ದೇವರು ನೀನು ಒಬ್ಬನೇ ಬಾ ಅಂತ ಕರೆದ್ರು. ಅಬ್ರಹಾಮು ಒಬ್ಬನೇ ಹೋಗ್ಬೇಕಾಗಿತ್ತು. ಹಾಗಂತಂದ್ರೆ ಲೋಟನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಅಬ್ರಹಾಮ್ ಸುಮ್ಮನೆ ಒಬ್ಬನೇ ಹೋಗಿದ್ದಿದ್ರೆ ಕಾನಾನ್ ದೇಶಕ್ಕೆ, ಇವತ್ತು ಕಾನಾನ್ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾಗ ಗಲಾಟೆಗಳು ಬರ್ತಾ ಇರಲಿಲ್ಲ. ಆದ್ರೆ ಅಬ್ರಹಾಮನು ದೇವರು ಹೇಳಿದಂತ ಮಾತನ್ನ ಪೂರ್ತಿಯಾಗಿ ಕೇಳದೆ, ಲೋಟ ನಾನು ಬರ್ತೀನಿ ಜೊತೆಲಿ ಅಂತ ಅಂದಿದ್ದಕ್ಕೆ ಸರಿ ಆಯ್ತು ಬಾರೋ ಅಂತ ಅವನು ಜೊತೆಲಿ ಕರ್ಕೊಂಡ್ ಬಂದಿದ್ರಿಂದ ಇವತ್ತೇನಾಯ್ತು ಅಂತಂದ್ರೆ ಗಲಾಟೆಗಳು ಬಂತು, ನೆಮ್ಮದಿ ಕೆಟ್ಟೋಯ್ತು. ಕೊನೆಗೆ ಯಾವ ಅಬ್ರಹಾಮ್ ಜೊತೆಲಿ ಕರ್ಕೊಂಬನ್ನೋ ಅವನೇ ತಲೆಯೆಲ್ಲ ಕೆಟ್ಟೋಗಿ ಕುತ್ಕೊಂಡು ತೀರ್ಮಾನ ಮಾಡಿ, ದೂರ ಅವಾಗಪ್ಪ ಫಸ್ಟ್ ಸಾಕು, ನಾವಿಬ್ರು ಒಟ್ಟಾಗಿರೋದು ಬೇಡ ಅಂತ ಕಿತ್ತಾಕ್ಬೇಕಾಗಿರೋ ಪರಿಸ್ಥಿತಿ ಬಂತು. ಅದಕ್ಕೆ ದೇವ್ರು ಮೊದ್ಲು ಹೇಳಿದ್ದು, ನೀನ್ ಮೊದ್ಲೇ ಎಲ್ಲಾರು ಬಿಟ್ಟು ಬಾ ಅಂತ. ಆದ್ರೆ ಅಬ್ರಹಾಮ್ ಏನ್ ಮಾಡ್ತಾನೆ ಅಂತಂತಂದ್ರೆ, ಪಾಪ ಲೋಟ ಅವ್ನು ಹೆಂಗ್ ಬಿಡೋದು, ಪಾಪ ಅವ್ನು ನೋಡಿದ್ರೇನೆ ಬೇಜಾರಾಗ್ತಾ ಇದೆ ಅಂತ ಕರ್ಕೊಂಬಂದ. ಆದ್ರೆ ಇವತ್ತೇನಾಯ್ತು ಅಂತಂದ್ರೆ ಅವನೇ ಕಿತ್ತಾಕ್ಬೇಕಾಗಿರೋ ಪರಿಸ್ಥಿತಿ. ಅವಾಗ ಅದರಿಂದ ದೇವರು ನಮಗೆ ಮೊದಲು ಏನನ್ನಾದ್ರೂ ಬಿಟ್ಬಿಡಿ ಅಂತಂದ್ರೆ ನಾವು ಅದನ್ನ ಬಿಟ್ಬಿಡ್ಬೇಕು. ಯಾರನ್ನಾದ್ರೂ ಬಿಟ್ಬಿಡಿ ಅಂತಂದ್ರೆ ನಾವು ಅವ್ರನ್ನ ಬಿಟ್ಬಿಡ್ಬೇಕು. ನಾವೇನ್ ಮಾಡ್ತೀವಿ ಅಂತಂದ್ರೆ ದೇವ್ರು ಮೊದಲು ಬಿಟ್ಬಿಡಿ ಅಂತ ಹೇಳೋದನ್ನ ಬಿಟ್ಬಿಡೋದಿಲ್ಲ. ಅಯ್ಯೋ ಪಾಪ ಹೆಂಗ್ ಬಿಡೋದು, ಅಯ್ಯೋ ಪಾಪ ಅವರು, ಅಯ್ಯೋ ಪಾಪ ಇವರು ಅಂತ ನಾವು ದೇವ್ರಿಗಿಂತ ತುಂಬಾ ಪ್ರೀತಿ ವಿಶ್ವಾಸ ತೋರಿಸೋ ತರ ನಾವು ಆಡ್ತಾ ಇರ್ತೀವಿ. ಆದ್ರೆ ದೇವ್ರಿಗೆ ಗೊತ್ತು ಕೊನೆಗೆ ಏನಾಗುತ್ತೆ ಅಂತ ಅನ್ಬಿಟ್ಟು. ಕೊನೆಗೆ ನೀನೇ ಅದನ್ನ ಕಿತ್ತಾಕ್ಬೇಕಾದ ಪರಿಸ್ಥಿತಿ ಬರುತ್ತೆ, ನಿನಗೆ ನೆಮ್ಮದಿ ಇಲ್ದಂಗೆ ಹೋಗುತ್ತೆ, ನಿನಗೆ ತೊಂದರೆ ಆಗುತ್ತೆ. ನಾನು ಅದಕ್ಕೆ ಹೇಳ್ತಾ ಇದ್ರೆ ನನ್ನ ಮಾತು ಮೊದಲೇ ಕೇಳು ಅಂತ ದೇವ್ರು ನಮ್ಗೆ ಹೇಳಿರ್ತಾರೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೊನೆಗೆ ಏನಾಗುತ್ತೆ ಅಂದ್ರೆ ಅಯ್ಯೋ ಪಾಪ ಅಂತ ನಾವು ಜೊತೆ ಇಟ್ಕೊಂಡು ಹೋಗಿ ಅವನು ಕೊನೆಗೆ ಅದು ನಮಗೆ ಕುಸ್ತಾ ಇರುತ್ತೆ. ಅಯ್ಯೋ ಪಾಪ ಅಂತ ಮುಳ್ಳ ಇಟ್ಕೊಂಡ್ರೆ ಕೈಯಲ್ಲಿ ಏನಾಗುತ್ತೆ, ಮುಳ್ಳೇನಾಗುತ್ತೆ ನಮಗೆ ಕುಚ್ಚುತ್ತೆ. ಅದೇ ತರನೇ ದೇವ್ರೇನ್ ಮಾಡ್ತಾರೆ, ಮೊದಲೇ ಹೇಳ್ತಾರೆ ಬೇಡ ಅಂತ. ದೇವ್ರು ನಮಗೆ ಬೇಡ ಅಂತ ಹೇಳುವಂತ ಕೆಲವೊಂದು ಕಾರ್ಯಗಳನ್ನ ನಾವು ಬಿಟ್ಬಿಡುವಂಥದ್ದು ನಮಗೆ ಒಳ್ಳೇದು. ಆದ್ರೆ ಅಬ್ರಹಾಮ ಆ ಕೆಲಸ ಮಾಡ್ಲಿಲ್ಲ. ಆಗ ನಮ್ಗೆ ಇನ್ನೊಂದು ಮಾತು ಅನ್ನಿಸ್ಬೋದು, ಏನಂತಂದ್ರೆ ಪಾಪ ಲೋಟ ಒಬ್ಬನೇ ಇರ್ತಾನೆ ಕಾರಣಲ್ಲಿ, ಅವನೊಬ್ಬನೇ ಹೆಂಗ್ ಬಿಟ್ಬಿಡೋಗೋದು ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಲೋಟ ಅಲ್ಲಿ ಒಬ್ಬನೇ ಇರಲಿಲ್ಲ. ತೆರಹನ ಬೇರೆ ಸಂತತಿಯವರೆಲ್ಲ ಬಂದು ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ರು. ಮೊದ್ಲು ಏನಾಗಿತ್ತಂದ್ರೆ ತೆರಹ ಅವನ ಮಕ್ಕಳು ಎಲ್ಲರೂ ಕೂಡ ಊರಲ್ಲಿದ್ರು. ತೆರಹ ಅಬ್ರಹಾಮನನ್ನು ಲೋಟನನ್ನು ಕರ್ಕೊಂಡು ಕಾರಣಕ್ಕೆ ಬಂದ್ರು. ಆಮೇಲೆ ಏನಾಯ್ತಂದ್ರೆ ಸ್ವಲ್ಪ ಕಾಲ ಆದ್ಮೇಲೆ ಈ ನಾಹೋರನ ಸಂತತಿ ಇದ್ರು. ಆದ್ರೆ ತೆರಹನ ಇನ್ನೊಂದು ಮಗ, ಒಂದು ಮಗ ಸತ್ತೋಗಿದ್ದ, ಇನ್ನೊಂದು ಮಗ ಅಬ್ರಹಾಮು, ಇನ್ನೊಂದು ಮಗ ನಾಹೋರು. ಈ ನಾಹೋರನ ಕುಟುಂಬದವ್ರು ಮಾತ್ರ ಊರಲ್ಲಿದ್ರು. ಆದ್ರೆ ಇವ್ರು ಬಂದಂತ ಸ್ವಲ್ಪ ಕಾಲಕ್ಕೆ ಏನ್ ಮಾಡಿದ್ರು ಕೂಡ ಈ ನಾಹೋರನ್ನ ಅವ್ರ ಕುಟುಂಬದವರೆಲ್ಲ ಅವರು ಕೂಡ ಖಾಲಿ ಮಾಡ್ಕೊಂಡು ಎಲ್ಲ ಕಾರಣ ಬಂದ್ಬಿಟ್ರು. ಈಗ ತೆರಹನ ವಂಶಸ್ಥರೆಲ್ಲರೂ ಎಲ್ಲಿದ್ದಾರೆ ಅಂದ್ರೆ ಕಾರಣ ಊರಲ್ಲೇ ಇದ್ದಾರೆ. ಈಗ ಅಬ್ರಹಾಮು ಕಾರನ್ನ ಬಿಟ್ಟು ಆಚೆ ಬರುವಾಗ ಲೋಟನನ್ನ ಅಲ್ಲೇ ಬಿಟ್ಟು ಬಂದ್ರು ಕೂಡ ಲೋಟ ಅಲ್ಲಿ ಒಂಟಿಯಾಗಿರಲ್ಲ, ಅಲ್ಲಿ ನಾಹೋರನ ಕುಟುಂಬದವರೆಲ್ಲ ಅಲ್ಲೇ ಇದ್ದಾರೆ. ಇದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಯಾಕೋಬನು ಅವ್ರ ಮಾವನ ಮನೆಗೆ ಅಂತ ಹೋಗ್ತಾನೆ, ಲಾಬಾನನ ಮನೆಗೆ ಅಂತ. ನಾಹೋರನ ಮಗ ಅವ್ರ ಕುಟುಂಬಸ್ಥರು ಅವ್ರ ಮನೆಗೆ ಹುಡುಗಿನ ಮದುವೆ ಮಾಡ್ಕೊಂಡ್ ಬರಕ್ಕೆ ಅಂತ ಹೋಗ್ತಾನೆ. ಆಗ ಯಾಕೋಬ್ ಎಲ್ಲಿಗೆ ಹೋಗ್ತಾನೆ ಅಂತಂದ್ರೆ ಊರಿಗೆ ಹೋಗೋದಿಲ್ಲ, ಅವನು ಕಲ್ದಿಯರ ಊರನ್ನ ಪಟ್ಟಣಕ್ಕೆ ಹೋಗೋದಿಲ್ಲ. ಅವನು ಹೋಗೋದು ಎಲ್ಲಿಗೆ ಅಂತಂತಂದ್ರೆ ಪದ್ದನ್ ಆರಾಮಾಗಿ ಹೋಗ್ತಾನೆ. ಈ ಪದ್ದನ್ ಆರಾಮು, ಕಾರಾನು, ಹಾರಾನು ಎಲ್ಲ ಒಂದೇ ಸ್ಥಳಕ್ಕೆ ಬೇರೆ ಬೇರೆ ಹೆಸರಲ್ಲಿ ಅವರು ಮಾತಾಡ್ತಾರೆ ಅಷ್ಟೇನೆ. ಆಗ ಆ ನಾಹೋರನ ಕುಟುಂಬದವರಲ್ಲಿ ಅವರು ಕೂಡ ಎಲ್ಲರೂ ಏನಾಗ್ಬಿಟ್ರು ಅಂತಂದ್ರೆ ಅಬ್ರಹಾಂ ಬಂದಿದ್ದಂತ ಜಾಗಕ್ಕೆ ಬಂದ್ಬಿಟ್ರು ಎಲ್ರು. ಅದರಿಂದ ದೇವ್ರು ಮಾಡಿದ್ರು ಅಂತಂದ್ರೆ ನಿನ್ ಕಾರಣದ ಮತ್ತೆ ಕಾನಾನ್ ದೇಶಕ್ಕೆ ಬಾ ಅಂತ ಕರೆದ್ರು. ಆಗ ಲೋಟನನ್ನ ಅಲ್ಲಿ ಬಿಟ್ಟು ಬಂದಿದ್ರು ಕೂಡ ಲೋಟನು ಅಲ್ಲಿ ಒಂಟಿಯಾಗಿರ್ತಾ ಇರ್ಲಿಲ್ಲ. ಆ ಲೋಟನ ಬೇರೆ ಸಂಬಂಧಿಕರು ನಾಹೋರನ ಕುಟುಂಬದವರೆಲ್ಲರೂ ಕೂಡ ಅಲ್ಲೇ ಇದ್ರು. ಅವರು ಊರನ್ನ ಪಟ್ಟಣ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಕಾಲ ಆದ್ಮೇಲೆ ತೆರಹ ಅಬ್ರಹಾಂ ಎಲ್ಲ ಕಾರನ್ಗೆ ಹೋಗ್ಬಿಟ್ಟಿದ್ರ, ನಾವು ಅಲ್ಲೇ ಹೋಗ್ಬಿಟ್ಟು ಬನ್ನಿ ಅಂತ ಅವರು ಕೂಡ ಎಲ್ಲ ಬಂದ್ಬಿಟ್ರಿಲ್ಲಿ. ಆದ್ರೆ ಅದಕ್ಕೋಸ್ಕರ ದೇವ್ರು ಹೇಳೋದು ನಿನ್ನ ಬಂಧು ಬಳಗ ಎಲ್ಲ ಬಿಟ್ಟು ಬಾ. ಯಾಕಂದ್ರೆ ಅಲ್ಲಿ ಬರೀ ಲೋಟ ಮಾತ್ರ ಇಲ್ಲ, ಲೋಟ ನಾಹೋರನ ಕುಟುಂಬದವರೆಲ್ಲ ಊರಿಂದ ಕಾರಣಕ್ಕೆ ಬಂದು ಇವ್ರ ಜೊತೆ ಸೇರ್ಕೊಂಡು ಎಲ್ಲ ತಿರ್ಗ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅದರಿಂದ ಅವರೆಲ್ಲರನ್ನು ಬಿಟ್ಟು ಬಾ ಅಂತ ದೇವರು ಅಬ್ರಹಾಂಗೆ ಹೇಳ್ತಾರೆ. ಆದ್ರೆ ಅಬ್ರಹಾಂ ಏನ್ ಮಾಡ್ತಾನೆ, ಲೋಟನನ್ನು ಮಾತ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಅದರ ಫಲಿತಾಂಶ ಏನಾಗುತ್ತೆ ಅಂತಂದ್ರೆ ಕೊನೆಗೊಂದು ದಿವಸ ಜಗಳ, ಸಮಸ್ಯೆ, ತೊಂದರೆ, ನೆಮ್ಮದಿ ಇಲ್ಲ, ಬಾಧೆ ಪರಿಸ್ಥಿತಿ ಅಬ್ರಹಾಮನಿಗೆ ಉಂಟಾಗುತ್ತೆ. ನಾನು ನೀವು ದೇವ್ರು ಬಿಡಬೇಕು ಅಂತ ಹೇಳೋದನ್ನ ಬಿಟ್ಟಿಲ್ಲ ಅಂತಂತಂದ್ರೆ ಜಗಳಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ದೇವರು ನಾವು ಯಾರನ್ನ ಬಿಟ್ಟು ಬಿಡು ಅಂತ ಹೇಳ್ತಾರೋ ಅವ್ರನ್ನ ಬಿಟ್ಟು ಬಿಡೋದಿಲ್ವೋ ಅಲ್ಲಿಗಂಟ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಸಾಧ್ಯತೆ ಇಲ್ಲ.
ಕೆಲವೊಂದು ಇಂದಿನ ಕಾಲಗಳಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಕುಟುಂಬಗಳೆಲ್ಲ ಒಟ್ಟೊಟ್ಟಾಗಿ ಜೀವಿಸಿ ರೂಢಿ ಇತ್ತು. ಒಂದು 4 ಜನ 5 ಜನ ಮಕ್ಳಿರ್ತಾ ಇದ್ರು. ಆ 4 ಜನ 5 ಜನ ಮಕ್ಳಿದ್ರೆ ಅವ್ರಿಗೆಲ್ಲ ದೊಡ್ಡವರಾಗಿ, ಅವ್ರ ಮದುವೆಗಳಾಗಿ, ಅವ್ರಿಗೆಲ್ಲರಿಗೂ ಮಕ್ಕಳಾದ್ರೂ ಕೂಡ ಎಲ್ರು ಒಂದೇ ಕುಟುಂಬವಾಗಿ ಒಂದೇ ಮನೆಯಲ್ಲಿ ಹಿಂದಿನ ಕಾಲಗಳಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಕಾಲಗಳು ಕಳೀತಾ 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 ಈಗ ಕಲಾಚಾರ ಬದಲಾಗಿದೆ. ಇವಾಗ ಯಾವ ತರ ಕಲಾಚಾರ ಅಂತಂತಂದ್ರೆ, ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ವಾಸ ಮಾಡುವಂತ ಕಲಾಚಾರ. ಒಂದು ಕಾಲದಲ್ಲಿ ಯಾರಾದ್ರೂ ನಾನು ಬೇರೆ ಹೋಗ್ತೀನಿ, ನಾನು ನನ್ನ ಹೆಂಡತಿ ಮಕ್ಕಳು ಬೇರೆ ಇರ್ತೀವಿ ಅಂತಂದ್ರೆ, ನೋಡಪ್ಪ ಎಂತ ಮಗ ಇವನು ಹಾಳಾದವನು, ಎಲ್ರು ಒಟ್ಟಾಗಿರುವಾಗ ನಾನು ಬೇರೆ ಹೋಗ್ತೀನಿ ಅಂತ ಹೋಗ್ತಾನಲ್ಲ, ಎಂತ ಕೆಟ್ಟವನು ಇವನು ಅಂತ ಬೈಕೊಡೋರು. ಆದ್ರೆ ಇವತ್ತು ಸಮಾಜ ಹೆಂಗಿದೆ ಅಂತಂದ್ರೆ, ಮದುವೆ ಆದ ನಂತರ ಗಂಡ ಹೆಂಡತಿ ಪ್ರತಿಯೊಂದು ಮಕ್ಕಳು ಅವ್ರವ್ರ ದಾರಿ ಅವ್ರವ್ರಿಗೆ ಅನ್ನೋ ರೀತಿಯಲ್ಲಿ ಈಗಿನ ಕಾಲದ ಸಮಾಜ ಇದೆ. ಅದನ್ನ ಈ ಕಾಲದಲ್ಲಿ ಯಾರು ಕೂಡ ತಪ್ಪು ಅಂತ ನೋಡ್ತಾ ಇಲ್ಲ, ಮತ್ತೆ ಅದನ್ನೇ ಜಾಸ್ತಿ ಅನುಸರಿಸ್ತಾ ಇದ್ದಾರೆ. ಸಹಜವಾಗಿ ಎಲ್ಲೂ ಕೂಡ ಹಿಂದಿನ ಕಾಲದವ್ರ ತರ ತಂದೆ ತಾಯಿ ಅವ್ರ 2-3-4 ಜನ ಮಕ್ಕಳು, ಅವ್ರ ಮದುವೆಗಳಾಗಿ ಹೆಂಡತೀರು ಅವ್ರ ಮಕ್ಕಳು ಎಲ್ಲ ಮನೆಯಲ್ಲೇ 10-15 ಜನ ಯಾರು ಈ ಕಾಲದಲ್ಲಿ ವಾಸ ಮಾಡಲ್ಲ. ಇವಾಗೆಲ್ಲ ಮದುವೆಗಳಾದ್ಮೇಲೆ ಅವ್ರವ್ರ ದಾರಿ ಅವ್ರವ್ರಿಗೆ ಅನ್ನೋ ರೀತಿಯಲ್ಲಿ ಇವಾಗಿರಂತ ಕಲಾಚಾರ ಒಂದು ಪದ್ಧತಿ. ಆದ್ರೆ ಈಗ ಹಿಂದಿನ ಕಾಲದವ್ರಿಗೆ ಕೆಲವರಿಗೆ ಈ ಪದ್ಧತಿ ಇಷ್ಟ ಆಗಲ್ಲ. ನಂಗೆ 4 ಜನ ಮಕ್ಕಳು, ಅವ್ರ 4 ಜನ ಹೆಂಡತಿರು, ಅವ್ರಿಗೆಲ್ಲ 2 ಮಕ್ಕಳು, ಎಲ್ರು ಒಂದೇ ಮನೇಲಿ ಇರ್ಬೇಕು ಅಂತ ಕೆಲವರು ನಿರೀಕ್ಷೆ ಮಾಡ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಇನ್ನೊಂಥರ ಏನಾಗಿದೆ ಅಂತಂದ್ರೆ, ಇಬ್ಬರೇ ಮಕ್ಳಿದ್ರು ಕೂಡ ಮದ್ವೆ ಆದ್ಮೇಲೆ ಒಬ್ರಿಗೊಬ್ರು ದಾರಿ. ಇಬ್ಬರೇ ಇರ್ಲಿ, ಒಂದೇ ಮಗುಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಒಂದೇ ಮಗು ಬೆಳೆದ್ ದೊಡ್ಡ ನಮ್ಮ ಮದ್ವೆ ಆದ್ಮೇಲೆ ಆ ಒಂದೇ ಮಗು ತಂದೆ ತಾಯಿ ಇರ್ತಾರಲ್ಲ, ಅಪ್ಪ ಅಮ್ಮ ನಿಮಗೆ ಮನೆ ಮಾಡ್ಕೊಡ್ತೀನಿ, ನೀವು ಮನೇಲಿರ್ರಿ, ನಾನು ನನ್ನ ಹೆಂಡತಿ ಬೇರೆ ಇರ್ತೀನಿ. ಆತರ ಒಂದು ಕಾಲಘಟ್ಟ ಈಗಿನ ಸಮಾಜದಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಇದು ಕೆಲವೊಂದು ತಂದೆ ತಾಯಿಗೆ ಇಷ್ಟ ಇರಲ್ಲ. ಒಬ್ಬರಿದ್ರು ಸರಿ, ಇಬ್ರಿದ್ರು ಸರಿ, ಎಲ್ರು ಒಟ್ಟಿಗೆ ಇರ್ಬೇಕು, ನಾವು ಬಿಟ್ಟು ಹೋಗಲ್ಲ, ನಮ್ದು ಜೇನುಗೂಡು ಅಂತ ಅನ್ಕೊಂಡು ಅಲ್ಲೇ ಇರ್ತಾರೆ. ಆಮೇಲೆ ಜೇನುಗೂಡಲ್ಲಿ ಜೇನು ಒಂದಕ್ಕೊಂದು ಕಚ್ತಾ ಇರುತ್ತೆ, ಕಚ್ಚಿ ಒಬ್ರಿಗೊಬ್ರು ಗಾಯ ಮಾಡ್ಕೊಂಡು ಅಲ್ಲೇ ಬಾಧೆ ಪಡ್ತಾ ಇರ್ತಾರೆ. ಆದ್ರೆ ಕೆಲವೊಂದು ದೊಡ್ಡವ್ರು ಬಿಟ್ಕೊಡೋದಲ್ಲ. ಕೊನೆಗೆ ಅದೇನಾಗುತ್ತೆ ಅಂತಂದ್ರೆ, ಆ ಮನೆಯಲ್ಲಿ ಸಮಸ್ಯೆ, ಅಡಿಗೆ ಮಾಡಕ್ ಸಮಸ್ಯೆ, ನಾನು ಅಡಿಗೆ ಮಾಡಲ್ಲ ಅವ್ರು ಮಾಡ್ಲಿ, ಇನ್ನು ಅವ್ರು ಅಡಿಗೆ ಮಾಡಲ್ಲ ಇವ್ರು ಮಾಡ್ಲಿ, ನಾನ್ ಪಾತ್ರೆ ತೊಳೆಯಲ್ಲ ಅವ್ರು ತೊಳಿಲಿ, ನಾನ್ ಕಸ ಗುಡ್ಸಲ್ಲ ಇವ್ರು ತೊಳಿಲಿ, ನಾನ್ ಮನೆ ಒರ್ಸಲ್ಲ ಅವ್ರು ತೊಳಿಲಿ, ನಾನ್ ಅಂಗಡಿಗೆ ಹೋಗಲ್ಲ ಅವ್ರು ಹೋಗ್ಲಿ, ನಾನ್ ಮನೆ ಕಾಸು ಕೊಡಲ್ಲ ಅವ್ರು ಕೊಡ್ಲಿ, ಎಲ್ಲರಿಗೂ ಗಲಾಟೆನೆ. ಆದ್ರೆ ಅವ್ರವ್ರಿಗೆ ಅವ್ರ ಮನೆ ಅಂತ ಮಾಡ್ಬಿಟ್ರೆ ಅವ್ರ ಮನೇಲಿ ಅವ್ರ ಕೆಲಸ ಅವರೇ ಮಾಡ್ಕೊಂತಾರೆ. ಆದ್ರೆ ಎಲ್ಲ ಒಟ್ಟಿಗಿದ್ರೆ ನಾನ್ ಕೊಡಲ್ಲ, ನಾನ್ ಕೊಡಲ್ಲ. ಅವಾಗ ಈ ತರ ನಮ್ಮ ಕಾಲಗಳಲ್ಲಿ ಸಮಾಜ ಇದೆ. ಇದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದು ನಾವು ಸತ್ಯ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಎಲ್ಲ ಜೊತೆಯಾಗಿದ್ದು ಒಬ್ರ ಮೇಲೆ ಒಬ್ರು ದ್ವೇಷ ಮಾಡಿ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅನ್ಕೊಂಡು, ಒಬ್ರನ್ನೊಬ್ರು ಬೈಕೊಂಡು ಗಲಾಟೆ ಮಾಡ್ಕೊಂಡು ನೆಮ್ಮದಿ ಇಲ್ದಿರ ಒಟ್ಟಾಗೆಲ್ಲ ಇರೋ ಬದಲು ದೂರ ಎಲ್ಲ ಇದ್ದು ಒಬ್ರನ್ನೊಬ್ರು ಪ್ರೀತಿ ಮಾಡಿ ಒಬ್ರಿಗೊಬ್ರು ಸಮಾಧಾನದ ಸಂತೋಷವಾಗಿ ಜೀವಿಸೋದು ಎಷ್ಟೋ ಚಂದ. ಇವತ್ತು ಎಷ್ಟೋ ಮನೆಗಳಲ್ಲಿ ಎಲ್ಲ ಒಟ್ಟಾಗಿರ್ತೀವಿ ಅಂತ ಅನ್ಕೊಂಡು ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ, ಒಬ್ರನ್ನೊಬ್ರು ಮಾತಾಡ್ಸಲ್ಲ, ಒಬ್ರಿಗೊಬ್ರು ಒಳ್ಳೇದ್ ಕೋರೋದಿಲ್ಲ, ಒಬ್ರನ್ನೊಬ್ರು ಚೆನ್ನಾಗಿ ಬೈಕೊಂತ ಇರ್ತಾರೆ. ಆದ್ರೆ ಎಲ್ಲ ಒಟ್ಟಾಗಿ ಇರ್ಬೇಕಂತ ಪ್ರಯತ್ನ ಮಾಡಿ ಮನಸ್ಸಿನಲ್ಲಿ ಎಲ್ಲರೂ ದೂರ ಇರೋ ಬದಲು, ಶರೀರವಾಗಿ ದೂರ ಇದ್ರೂ ಕೂಡ ಮನಸ್ಸಿನಲ್ಲಿ ಎಲ್ಲರೂ ಒಬ್ರನ್ನೊಬ್ರು ಪ್ರೀತಿಸಿ ಒಬ್ರಿಗೊಬ್ರು ಸಂತೋಷದಿಂದ ಸಮಾಧಾನದಿಂದ ಇರೋದು ಎಷ್ಟೋ ಒಳ್ಳೇದು. ಆಗ ಅಬ್ರಹಾಂ ಏನ್ ಮಾಡ್ದ ಅಂದ್ರೆ, ಅಯ್ಯೋ ಪಾಪ ಲೋಟ ನನ್ ಜೊತೆನೇ ಇರ್ಲಿ ಅಂತ ಕರ್ಕೊಂಬಂದ. ಕೊನೆಗೆ ಅದು ಎಲ್ಲಿಗೆ ಬಂತು ಅಂತಂದ್ರೆ, ಅಬ್ರಹಾಮ ಲೋಟನನ್ನ ದೂರ ಕಳಿಸ್ಬೇಕಾದ ಪರಿಸ್ಥಿತಿ ಬಂತು. ಒಂದ್ಸಲ ಏನಾಯ್ತು ಅಂದ್ರೆ, ಒಂದ್ ಕುಟುಂಬದಲ್ಲಿ ಒಂದ್ ಮದ್ವೆ ಆಯ್ತು ಮಗನಿಗೆ. ಆ ತಾಯಿಗೆ ಮಗನ ಮೇಲೆ ತುಂಬಾ ಪ್ರೀತಿ, ಮದುವೆ ಮಾಡಿ ಮಗನ್ನ ಸೊಸೆನೆಲ್ಲ ಜೊತೆಲ್ಲೇ ಇಟ್ಕೊಂಡು ನಾವು ನೋಡ್ಕೊಬೇಕು ಅಂತ ತುಂಬಾ ಪ್ರೀತಿ. ಸರಿ, ಒಬ್ಬರ ಮುಖಾಂತರ ದೇವರು ಅವ್ರಿಗೆ ಒಂದು ಆಲೋಚನೆ ಹೇಳಿಸಿದ್ರು. ಏನಂತಂದ್ರೆ, ನೀವು ಮದುವೆ ಮಾಡಿದ್ಮೇಲಿಂದ ನಿಮ್ಮ ಮಗನನ್ನ ಸೊಸೆಯನ್ನ ನೀವು ಪ್ರತ್ಯೇಕವಾಗಿ ಅವ್ರಿಗೊಂದು ಮನೆ ಮಾಡ್ಕೊಡಿ, ನೀವು ಅವರು ಸಂತೋಷವಾಗಿ ಒಬ್ರನ್ನೊಬ್ರು ನೋಡ್ತಾ ಚೆನ್ನಾಗಿರ್ರಿ. ಅದನ್ನ ದೇವರು ಹೇಳ್ತಾ ಇದ್ದಾರೆ. ನೀವು ಒಟ್ಟಾಗಿದ್ರೆ ಸಮಸ್ಯೆಗಳು ಬರುತ್ತೆ, ನೀವು ಒಟ್ಟಾಗಿರೋದು ಬೇಡ. ನಿಮ್ಮ ಮಗನ್ಗೆ ಆ ಸೊಸೆಗೆ ಪ್ರತ್ಯೇಕ ಮನೆ ಮಾಡಿಕೊಟ್ಟು ನೀವಿರ್ರಿ, ನೆಮ್ಮದಿಯಾಗಿರ್ತೀರಾ ಅಂತ ದೇವರು ಹೇಳಿದಂತ ಆಲೋಚನೆನ ಅವ್ರಿಗೆ ಹೇಳಿದ್ದಾರೆ. ಆದ್ರೆ ಅವ್ರೇನ್ ಮಾಡ್ಬಿಟ್ರು ಅಂದ್ರೆ, ಆ ಆಲೋಚನೆ ಒಪ್ಕೊಳ್ಳಿಲ್ಲ. ನಾವು ಮದುವೆ ಮಾಡ್ಬಿಟ್ಟು ನಮ್ಮ ಮಗನ ಸೊಸೆನ ಹೆಂಗೆ ಬೇರೆ ಕಳ್ಸಕ್ಕಾಗುತ್ತೆ, ನಮ್ಮ ಮಗ ಸೊಸೆ ನಮ್ ಜೊತೆ ಇರ್ಬೇಕು ಹಂಗೆ ಹಿಂಗೆ ಅಂತ ಅವರು ಅದನ್ನೆಲ್ಲ ಒಪ್ಕೊಂಡಿಲ್ಲ.
ಆದ್ರೆ ಕೊನೆಗೆ ಏನಾಯ್ತು ಅಂತಂದ್ರೆ ಒಂದಷ್ಟು ಕಾಲ ಅವ್ರ ಮಗ ಸೊಸೆನ ಜೊತೆ ಇಟ್ಕೊಂಡು ಜೀವನ ಮಾಡಿದ್ಮೇಲೆ ಗಲಾಟೆನೋ ಗಲಾಟೆ ಕೊನೆಗೆ ಏನಾಯ್ತು ಅಂತಂದ್ರೆ ಅವ್ರು ಬೇರೆ ಆಗ್ಲೇಬೇಕಾಯ್ತು. ಬೇರೆ ಆಗಿ ಮಗ ಸೊಸೆ ಒಂದ್ ಕಡೆ, ಆಮೇಲೆ ತಂದೆ ತಾಯಿ ಒಂದ್ ಕಡೆ, ಅವ್ರು 2 ಮನೆ ಮಾಡ್ಲೇಬೇಕಾಯ್ತು. ಆದ್ರೆ ಇದಕ್ಕೋಸ್ಕರನೇ ಜೊತೆಲೆ ಇದ್ದು ಎಲ್ಲಾ ಗಲಾಟೆ ಮಾಡ್ಕೊಂಡು ನೆಮ್ಮದಿ ಗೆಡಿಸ್ಕೊಂಡು ಇವ್ರನ್ನ ಬೈಕೊಂಡು ಅವ್ರನ್ನ ಬೈಕೊಂಡು ಅವ್ರ ಮಗ ಇವ್ರು ನೋಡಿದಾರ, ಇವ್ರ ಮಗ ಅವ್ರು ನೋಡಿದಾರ, ಮನೆ ಪಾತ್ರಗಳೆಲ್ಲ ತಗೊಂಡು ಬಿಸಾಕಿ ಮನೆ ಬಿಟ್ಟು ತೊಲಗು ಅಂತೆಲ್ಲ ಹೇಳಿ ಮನೆಗಳು ಭಾಗ ಆಗೋ ಬದಲು ಪ್ರೀತಿಯಿಂದ ಸಮಾಧಾನದಿಂದ ಒಬ್ರೊಬ್ಬರು ಪ್ರತ್ಯೇಕವಾಗಿ ಇದ್ಕೊಂಡು ಆನಂತರ ಅನ್ಯೋನ್ಯವಾಗಿ ಮನಸ್ಸಿನಲ್ಲಿ ಜೀವನ ಮಾಡೋದು ಎಷ್ಟೋ ಒಳ್ಳೇದು. ಅದರಿಂದ ದೇವರು ಕೆಲವೊಂದ್ಸಲ ಏನ್ ಹೇಳ್ತಾರೆ ಅಂದ್ರೆ ಇಂಥ ಆಲೋಚನೆ ನಮಗೆ ಕೊಡ್ತಾರೆ, ಆದ್ರೆ ನಾವು ಅಂಗೀಕರಿಸೋದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಕೊನೆಗೆ ನಮಗೆ ಸಮಸ್ಯೆ ಆಗುತ್ತೆ. ಇಲ್ಲಿ ದೇವರು ನಿನ್ನ ಬಂಧು ಬಳಗವನ್ನೆಲ್ಲ ಬಿಟ್ಟು ಬಾ ಅಂತ ಹೇಳಿದ್ರು. ಆದ್ರೆ ಅಬ್ರಹಾಮು ಲೋಟನನ್ನ ಬಿಡ್ಲಿಲ್ಲ. ಆದ್ರೆ ಅದರಿಂದ ಏನಾಯ್ತು, ಒಂದು ದಿವಸ ಅಬ್ರಹಾಮನಿಗೆ ಸಮಸ್ಯೆ ಬಂತು. ಕೊನೆಗೆ ಅಬ್ರಹಾಮ್ ಲೋಟನನ್ನ ಬೇರೆ ಕಳಿಸ್ಬೇಕಾದ ಪರಿಸ್ಥಿತಿ ಬರುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಮತ್ತೆ ನಮಗೆ ಇನ್ನೊಂದು ಮಾತು ಅನಿಸ್ಬೋದು, ಏನಂತಂದ್ರೆ ಅಬ್ರಹಾಮು ಲೋಟನನ್ನ ಬಿಡದೆ ಕರ್ಕೊಂಡು ಹೋಗೋದಕ್ಕೆ ಏನ್ ಕಾರಣ, ಬಿಟ್ಬಿಟ್ಟು ಹೋಗೋದಾಯ್ತಲ್ಲ ಲೋಟನನ್ನು ಕೂಡ ಅಂತ ಅನಿಸ್ಬೋದು. ಆದ್ರೆ ಅಬ್ರಹಾಮ್ ಲೋಟನನ್ನ ಯಾಕೆ ಬಿಟ್ಬಿಡ್ಲಿಲ್ಲ, ಕರ್ಕೊಂಡು ಹೋಗೋರ ಜೊತೆಲೆ ಅಂತಂದ್ರೆ ತೆರಹನ ಜವಾಬ್ದಾರಿನ ತಾನು ಹೊತ್ಕೊಂಡ. ಅವ್ರ ಅಪ್ಪ ಸತ್ತೋಗಿದ್ದಾನೆ, ಈಗ ತಾತ ಮೊಮ್ಮಗನಿಗೆ ಆಶ್ರಯ, ಅವನಿರೋವರೆಗೂ ನಾನು ನೋಡ್ಕೊತೀನಿ, ನಾನು ಕಾಪಾಡ್ತೀನಿ ಅಂತ ಅಂದ್ಬಿಟ್ಟು ತಾತ ಕರ್ಕೊಂಬಂದ. ತಾತ ಹೊರಟೋದ್ಮೇಲಿಂದ ಅಬ್ರಹಾಮು ಈಗ ಅವನೇನಂತಂದ್ರೆ ಅವನಿಗೆ ಅಪ್ಪ ಇಲ್ಲ, ಪಾಪ ಅನಾಥ ಅವನಿಗೆ ನಾನು ಜವಾಬ್ದಾರಿ, ನಾನಿರೋವರೆಗೂ ಅವ್ನು ನೋಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ. ಆಗ ಎಷ್ಟೋ ಕಾರ್ಯಗಳು ನಮಗೆ ಪ್ರಾರಂಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾಣಿಸುವಂಥದ್ದು ಕೊನೆಗೆ ಒಳ್ಳೆಯದಾಗಿರೋದಿಲ್ಲ. ಪ್ರಾರಂಭದಲ್ಲಿ ಒಳ್ಳೆಯ ಉದ್ದೇಶದಿಂದ ಪ್ರಾರಂಭ ಆಗುವಂಥದ್ದು ಕೊನೆಗೆ ಒಳ್ಳೆಯ ಉದ್ದೇಶದಲ್ಲಿ ಮುಗಿಯೋದಿಲ್ಲ, ಅದು ಕೆಟ್ಟು ಹೋಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಾವು ಎಚ್ಚರಿಕೆ ಆಗಿರ್ಬೇಕು. ಅದರಿಂದ ದೇವ್ರು ಹೇಳಿದ್ರು ಅಬ್ರಹಾಮ್ಗೆ ನೀನ್ ಬಿಟ್ಟು ಬಾ ಅಂತ. ಆದ್ರೆ ಅವನು ಪ್ರೀತಿ ಕನಿಕರದಿಂದ ಲೋಟನನ್ನು ಕರ್ಕೊಂಡ್ಬಂದ, ಸಮಸ್ಯೆಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಅಬ್ರಹಾಮ್ಗೆ ಬಂತು. ಕೊನೆಗೆ ತಾನೇ ಬೇಡ ಅಂತ ಹೇಳಿ ಬೇರೆ ಕಳಿಸ್ಬೇಕಾದ ಪರಿಸ್ಥಿತಿ ಬಂತು. ನಮ್ಗೆ ಇನ್ನೊಂದು ಯೋಚನೆ ಕೂಡ ಬರ್ಬೋದು, ಅಬ್ರಹಾಂ ಪಾಪ ಲೋಟನನ್ನ ಯಾವ್ದಾರ ಬಿಟ್ಟು ಬರಕ್ ಸಾಧ್ಯ, ಪಾಪ ಚಿಕ್ಕ ಹುಡುಗ ಲೋಟ ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಅಬ್ರಹಾಂ ಲೋಟನನ್ನ ಕರ್ಕೊಂಡ್ ಬಂದಾಗ ಲೋಟ ಚಿಕ್ಕ ಹುಡುಗ ಅಲ್ಲ, ಏನೋ ಪಾಪ ಅಲ್ಲಿ ಇಲ್ಲಿ ಅಪ್ಪ ಇದ್ರೆ ಆಟ ಆಡ್ತಾರಂತ ಹುಡುಗಾಯಿ ಬರ ಅಂತ ಕರ್ಕೊಂಡ್ ಬಂದ ಅಂತಲ್ಲ. ಲೋಟನ್ಗೆ ಅಬ್ರಹಾಂ ಕರ್ಕೊಂಡ್ ಬರೋ ಅಷ್ಟೆಲ್ಲ ಹೆಚ್ಚು 40 ವರ್ಷದಿಂದ 50 ವರ್ಷ ಆಗಿತ್ತು. ಅಬ್ರಹಾಮ್ಗೆ 75 ವರ್ಷ ಪ್ರಾರಂಭ ಪಟ್ಟಣ ಬಿಟ್ಟು ಆಚೆ ಬರುವಾಗ, ಲೋಟನ್ಗೆ ಅಷ್ಟು ಹೆಚ್ಚು ಕಮ್ಮಿ 40ರಿಂದ 50 ವರ್ಷ ಆಗಿತ್ತು. ಅವನಿಗೆ ಲೋಟನಿಗೆ ಮದುವೆಗೆ ಬಂದಿರುವಂತ 2 ಹೆಣ್ಣು ಮಕ್ಕಳಿದ್ರು. ಈ ಅಬ್ರಹಾಮನಿಂದ ತಾನು ಬೇರೆ ಆಗಿ ಹೋದ್ಮೇಲಿಂದ ಸೊದೋಮ್ ಗೊಮೋರ ಆ ಪ್ರಾಂತ್ಯಗಳಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಒಂದಷ್ಟು ಕಾಲ ವಾಸ ಮಾಡಿದ್ಮೇಲೆ ದೇವರು ಅದನ್ನ ಅಳಿಸ್ತಾರೆ. ಆಗ ತನ್ನ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಲೋಟ ಆಚೆ ಬರ್ತಾನೆ. ಆ ಹೆಣ್ಣು ಮಕ್ಕಳಿಗೆ ಆಗ್ಲೇನೆ ಅಲ್ಲಿ 2 ಹುಡುಗರನ್ನ ನೋಡಿ ಮದುವೆ ಮಾಡ್ಬೇಕಾದ ತೀರ್ಮಾನ ಮಾಡ್ಕೊಂಡಿದ್ದು ಅವ್ರಿಗೂ ಕೂಡ ಹೇಳಿ ಕಳಿಸ್ತಾನೆ. ಮುಂದೆ ಅಳಿಯರಾಗ್ಬೇಕಾಗಿರುವಂತವ್ರಿಗೆ ದೇವರು ಇದನ್ನ ನಾಶ ಮಾಡೋದಕ್ಕಿದ್ದಾರೆ, ನೀವು ಆಚೆ ಬಂದ್ಬಿಡಿ ಅಂತ ಅನ್ಬಿಟ್ಟು. ಆಗ ಲೋಟ ಚಿಕ್ಕ ಹುಡುಗ ಅಲ್ಲ, ಅಯ್ಯೋ ಪಾಪ ಅಂತ ಎಲ್ಲ ಬಿಟ್ಬಿಟ್ಟು ಹೋಗೋದಕ್ಕೆ. ಲೋಟ 40ರಿಂದ 50 ವರ್ಷ ದೊಡ್ಡ ವಯಸ್ಸಿನ ವ್ಯಕ್ತಿ. ಅವನಿಗೆ 2 ಹೆಣ್ಮಕ್ಳಿದ್ದಾರೆ, ಅವರೇ ಮದುವೆಗೆ ಬಂದಿದ್ದಾರೆ. ಅಂತ ವಯಸ್ಸಲ್ಲಿ ಇರುವಂತವನು ಲೋಟ. ಅಬ್ರಹಾಮು ಆರಾಮಾಗಿ ಲೋಟನನ್ನು ಬಿಟ್ಟು ಬರ್ಬೋದಾಗಿತ್ತು, ಆದ್ರೆ ಅಬ್ರಹಾಂ ಬಿಟ್ಟು ಬರಲಿಲ್ಲ. ಅದರಿಂದ ಕೊನೆಗೆ ಏನಾಯ್ತಂತಂದ್ರೆ ಅಬ್ರಹಾಮ್ಗೆ ಸಮಸ್ಯೆ ಆಗುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅದರಿಂದ ಅಬ್ರಹಾಮನ ರೀತಿಯಲ್ಲಿ ನಾವು ತಪ್ಪು ಮಾಡದ ಹಾಗೆ ಎಚ್ಚರಿಕೆ ಆಗಿರ್ಬೇಕು. ಪ್ರೀತಿಯಿಂದ ಅಯ್ಯೋ ಪಾಪ ನಮ್ಮ ಅಣ್ಣನ ಮಗ ಹೆಂಗಪ್ಪ ಬಿಡೋದು ಅಂತ ಕರ್ಕೊಂಬಂದ, ದೇವ್ರು ಬೇಡ ಅಂತ ಮೊದಲೇ ಹೇಳಿದ್ರು. ಆದ್ರೆ ಕೊನೆಗೆ ಏನಾಯ್ತು, ಸಮಸ್ಯೆ ಆಯ್ತು. ಅಬ್ರಹಾಮನೇ ತಾನು ಬೇಡ ಅಂತ ಬೇರೆ ಕಳಿಸ್ಬೇಕಾಗಿರುವಂತ ಪರಿಸ್ಥಿತಿ ಅಬ್ರಹಾಮನಿಗೆ ಬಂತು. ಮತ್ತೆ ಇನ್ನೂ ಮುಂದುವರಿಸಿ ನಾವು ದೇವರ ವಾಕ್ಯವನ್ನು ಓದುವಾಗ ಇದಿಲ್ಲಿಗೆ ಮುಗಿಲಿಲ್ಲ, ಇನ್ನೂ ಬೇರೆ ಬೇರೆ ವಿಷಯಗಳು ಮುಂದುವರಿಸುತ್ತಾ ಹೋಗುವಾಗ ನಮಗೆ ತಿಳಿದು ಬರುತ್ತೆ. ನಾವು 10ನೇ ವಾಕ್ಯದಿಂದ ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಶೋಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಈಗ ಲೋಟನಿಗೆ ಅಬ್ರಹಾಮು ಅವಕಾಶ ಕೊಡ್ತಾನೆ, ನೀನ್ ಈ ಕಡೆ ಹೋದ್ರೆ ನಾನು ಆ ಕಡೆ ಹೋಗ್ತೀನಿ, ನಾನು ಆ ಕಡೆ ಹೋದ್ರೆ ನೀನ್ ಈ ಕಡೆ ಹೋಗ್ತೀನಿ, ನೀನು ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಆರಿಸ್ಕೊ, ನೀನು ಆರಿಸ್ಕೊಂಡು ಹೋಗೋ ಜಾಗಕ್ಕೆ ನಾನು ಬರಲ್ಲ, ನಾನಿರೋ ಜಾಗಕ್ಕೆ ನೀನ್ ಬರಬೇಡ, ನಾವು ಪ್ರತ್ಯೇಕ ಆಗ್ಬಿಡೋಣ ಅಂತ ಅಬ್ರಹಾಂ ತೀರ್ಮಾನ ಹೇಳ್ತಾನೆ. ಈಗ ಲೋಟ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಸುತ್ತು ಎಲ್ಲಾ ಕಡೆ ನೋಡ್ತಾನೆ, ನಾನು ಯಾವ ಕಡೆ ಹೋದ್ರೆ ಸರಿ ಅಂತ ಅನ್ಬಿಟ್ಟು.
ಆಗ ಆ ಯೋರ್ದನ್ ನದಿ ಹರಿತಾ ಇರುತ್ತೆ. ಯೋರ್ದನ್ ನದಿ ಇಸ್ರೇಲ್ ದೇಶದ ಮಧ್ಯದಲ್ಲಿ ಹರಿಯುತ್ತೆ. ಆ ನದಿಗಿಂತ ಆ ಕಡೆ ಪ್ರಾಂತ್ಯ ನೋಡಿದಾಗ ಅದು ಪೂರ್ತಿ ನೀರಾವರಿ ಭೂಮಿಯಾಗಿರುತ್ತೆ. ಮತ್ತೆ ಅಲ್ಲಿ ಚೆನ್ನಾಗಿ ಹುಲ್ಲು ಎಲ್ಲ ಬೆಳೆದಿರುತ್ತೆ. ಕುರಿಗಳನ್ನ ದನಗಳನ್ನೆಲ್ಲ ಮೇಯಿಸೋದಕ್ಕೆ ಒಳ್ಳೆ ಸ್ಥಳ ಅಂತ ಲೋಟನಿಗೆ ಕಂಡು ಬರುತ್ತೆ. ಅದರಿಂದ ಲೋಟ ಏನ್ ಮಾಡ್ತಾನೆ ಅಂತಂದ್ರೆ ಅಬ್ರಹಾಮನಿಗೆ, ನಾನು ಈ ಕಡೆ ಹೋಗ್ತೀನಿ, ಈ ಪ್ರಾಂತ್ಯಗಳನ್ನ ಆರಿಸ್ಕೊಳ್ತೀನಿ ಅಂತ ಲೋಟ ಹೇಳ್ತಾನೆ. ಆದ ನಾವು ಮುಂದೆ ಓದುವಾಗ, ಆದ್ದರಿಂದ ಲೋಟನು ಯೋರ್ದನ್ ಹೊಳೆಯ ಸುತ್ತಲ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು. ಆದರೆ ಸೋದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು. ಪ್ರಾಂತ್ಯ ಎಲ್ಲ ತುಂಬಾ ಚೆನ್ನಾಗಿರೋ ಪ್ರಾಂತ್ಯ, ಕುರಿಗಳನ್ನ ದನಗಳನ್ನೆಲ್ಲ ಮೇಯಿಸೋದಕ್ಕೆ ಒಳ್ಳೆ ಸ್ಥಳ. ಅಲ್ಲಿ ಹೋದ್ರೆ ಆರಾಮಾಗಿ ಇದ್ಬಿಡ್ಬೋದು. ಈ ಅಬ್ರಹಾಮ್ ಜೊತೆ ಕಾನಾನ್ ದೇಶಕ್ಕೆ ಬಂದು, ಕಾನಾನ್ ದೇಶದಲ್ಲಿ ಬಂದು ನೀರೆದ್ರು ಐಗುಪ್ತ ದೇಶಕ್ಕೆಲ್ಲ ಹೋಗಿ ಅಲ್ಲಿ ರಾಜ ನಮ್ಮನ್ನೆಲ್ಲ ಇಟ್ಕೊಂಡು ಏನೆಲ್ಲ ತೊಂದರೆ ಆಯ್ತು. ಅದರಿಂದ ಈ ಕಡೆ ಹೋಗ್ಬಿಟ್ರೆ ಚೆನ್ನಾಗಿದೆ, ಅಲ್ಲೇನು ಯಾವತ್ತೂ ಬರಲ್ಲ ಅನ್ಸುತ್ತೆ ಅಂತ ಅನ್ಕೊಂಡು ಲೋಟ ಏನ್ ಮಾಡ್ತಾನೆ, ಆ ಪ್ರಾಂತ್ಯಗಳನ್ನ ಆರಿಸ್ಕೊಳ್ತಾನೆ. ಅದ್ರ ಕಡೆಗೆ ಆ ಪ್ರಾಂತ್ಯಗಳಿಗೆ ಏನಾಗುತ್ತೆ ಅನ್ನೋದು ದೇವರ ವಾಕ್ಯದಲ್ಲಿ ನಮಗೆ ಚೆನ್ನಾಗಿ ತಿಳಿದಿದೆ. ದೇವರು ಸೊದೋಮ್ ಗೊಮೋರ ಪಟ್ಟಣಗಳನ್ನ ಬೆಂಕಿ ಗಂಧಕಗಳಿಂದ ಅಳಿಸುವಂತದನ್ನ ನಾವು ಕಾಣ್ತೇವೆ. ಆದ್ರೆ ಅದನ್ನ ದೇವರು ಅಳಿಸೋದಕ್ಕಿಂತ ಮುಂಚೆ ಅದು ಯೆಹೋವನ ವನದ ರೀತಿಯಲ್ಲಿ, ಐಗುಪ್ತ ದೇಶದ ರೀತಿಯಲ್ಲಿ ನೀರಾವರಿ ಆಗಿತ್ತು ಅಂತ ದೇವರ ವಾಕ್ಯದಲ್ಲಿದೆ. ಅಂದ್ರೆ ಪ್ರಾರಂಭದಲ್ಲಿ ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಲೋಟ ಅದನ್ನ ಆರಿಸ್ಕೊಂಡ, ಅಲ್ಲಿ ಹೋದ್ರೆ ನಾವು ಚೆನ್ನಾಗಿರ್ಬೋದು ಅಂತ. ಕಡೆಗೇನಾಯ್ತು, ಅದು ಬೆಂಕಿ ಗಂಧಕಗಳಿಂದ ಸುಡಲ್ಪಟ್ಟು ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಆಗ ಪ್ರಾರಂಭದಲ್ಲಿ ಚೆನ್ನಾಗಿ ಕಾಣಿಸುವಂತ ಎಲ್ಲ ಕಡೆಗೆ ಚೆನ್ನಾಗಿರುತ್ತೆ ಅಂತ ಅಲ್ಲ. ಪ್ರಾರಂಭದಲ್ಲಿ ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣಿಸುವಂತದ್ದೆಲ್ಲ ಕಡೆಯವರೆಗೂ ಹಚ್ಚ ಹಸಿರಾಗಿ ಇರುತ್ತೆ ಅಂತಲ್ಲ. ಪ್ರಾರಂಭದಲ್ಲಿ ಒಳಿತಾಗಿರುವಂತದ್ದು ಕಡೆಗೆ ತುಂಬಾ ನಾಶಕರವಾಗಿ ಬದಲಾಗೋದಕ್ಕೆ ಅವಕಾಶ ಇದೆ. ಕಾನಾನ್ ದೇಶದಲ್ಲಿ ಆಗಾಗ ಬರುತ್ತೆ, ಸಮಸ್ಯೆ ಬರುತ್ತೆ. ಅಬ್ರಹಾಂ ಅಲ್ಲೇ ಉಳ್ಕೊಂಡ. ಆದ್ರೆ ಲೋಟ ಹಚ್ಚ ಹಸರಾಗಿ ನೀರಾವರಿಯ ರೀತಿಯಲ್ಲಿರುವಂತ, ಯಾವಾಗಲೂ ಕುರಿಗಳಿಗೆ ದನಗಳಿಗೆ ಸಮಸ್ಯೆನೆ ಬರೆದಿರುವಂತ ಒಳ್ಳೆ ಸಮೃದ್ಧಿಯಾದ ಪ್ರಾಂತ್ಯ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಆರಿಸ್ಕೊಂಡು ಹೋದ. ಆದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಮುಂದೊಂದು ದಿವಸ ನಾಶನ ಉಂಟಾಯ್ತು. ಲೋಟ ಅಲ್ಲಿ ಹೋಗಿ ದೇವರ ಅದನ್ನು ಅಳಿಸುವಾಗ ಲೋಟನಿಗಿರುವಂತ ಎಲ್ಲವನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಚೆನ್ನಾಗಿರೋ ಜಾಗಕ್ಕೆ ಹೋಗಿ ಇನ್ನೂ ಚೆನ್ನಾಗಿ ಆಗ್ಬೋದು ಅನ್ನೋ ಭಾವನೆ ಹೊಂದಿದ್ದಂತ ಲೋಟ ಕಡೆಗೆ ಏನು ಇಲ್ಲದವನಾಗಿ ಅಲ್ಲಿಂದ ಓಡ್ ಬರ್ಬೇಕಾದ ಪರಿಸ್ಥಿತಿ ಬಂತು. ಆದ್ರೆ ಅಬ್ರಹಾಂ ಕಾನಾನಲ್ಲೇ ನಿಂತ. ಅಲ್ಲಿ ಆಗಾಗ ಬರುತ್ತೆ, ಸಮಸ್ಯೆ, ತೊಂದರೆ, ನೀರಾವರಿ ಭೂಮಿ ಅಲ್ಲ. ಆದ್ರೂ ಅಬ್ರಹಾಂ ಅಲ್ಲೇ ನಿಂತ. ಆದ್ರೆ ಅಲ್ಲಿ ದೇವರು ತನಗಿರುವಂತ ಎಲ್ಲವನ್ನ ಹೆಚ್ಚಿಸಿದರು. ಹಲ್ಲೆಲೂಯಾ. ಲೋಟ ಚೆನ್ನಾಗಿದೆ ಅಂತ ಆ ಪ್ರಾಂತ್ಯಗಳಿಗೆ ಹೋದ, ಕಡೆಗೆ ಎಲ್ಲ ನಾಶ ಆಗೋಯ್ತು. ಎಲ್ಲವನ್ನ ಕಳ್ಕೊಂಡು ಓಡ್ ಬರ್ಬೇಕಾದ ಪರಿಸ್ಥಿತಿ ಬಂತು. ಆದ್ರೆ ಅಬ್ರಹಾಂ ಸಮಸ್ಯೆ ಇದ್ರೂ ಸಹ ಕಾನಾನ್ ದೇಶದಲ್ಲಿ ನಿಂತ. ದೇವರು ತನ್ನ ಜೊತೆ ಇದ್ರು. ದೇವರು ತನಗಿರುವಂತ ಒಂದಾದ್ರೂ ನಷ್ಟ ಆಗೋದಕ್ಕೆ ಬಿಡಲಿಲ್ಲ. ಇನ್ನು ಕಾಲಗಳು ಹೋಗ್ತಾ 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 ತನ್ನನ್ನು ಹೆಚ್ಚಿಸಿಕೊಂಡೇ ದೇವರು ಹೋದರು. ಹಲ್ಲೆಲೂಯಾ. ಎಲ್ಲೋ ಚೆನ್ನಾಗಿದೆ ಅಂತ ನಾವು ಹೋಗ್ಬಿಟ್ರೆ ದೇವರ ಕೋಪ ಒಂದು ವೇಳೆ ಅದ್ರ ಮೇಲೆ ಇರಬಹುದು, ದೇವರ ಶಾಪ ಒಂದು ವೇಳೆ ಅದ್ರ ಮೇಲೆ ಇರಬಹುದು, ದೇವರ ದಂಡನೆಗೆ ಒಂದು ದಿವಸ ಅದು ಗುರಿ ಆಗಬಹುದು. ಇವತ್ತು ನಮಗೆ ಚೆನ್ನಾಗಿ ಕಾಣಿಸ್ಬೋದು, ಆದ್ರೆ ಅದ್ರ ಮೇಲೆ ಏನಿದೆ, ಅದ್ರ ಒಳಗಡೆ ಏನಿದೆ ನಮ್ಗೆ ಗೊತ್ತಿಲ್ಲದೆ ಹೋಗ್ಬೋದು. ಒಂದು ಕಾಲ ಅದು ಪೂರ್ತಿಯಾಗಿ ನಾಶನಕ್ಕೆ ಗುರಿಯಾಗುವಂತ ಪರಿಸ್ಥಿತಿ ಬಂದರೂ ಬರ್ಬೋದು. ಆದ್ರೆ ನಾವಿರುವಂತ ಯಾವುದೋ ಒಂದು ಸ್ಥಳ, ಅದ್ರಲ್ಲಿ ಇವತ್ತು ಆಶೀರ್ವಾದ ಇಲ್ಲದೆ ಹೋಗಿರಬಹುದು, ಅದಿವತ್ತು ಬರಡಾಗಿರಬಹುದು. ಅಯ್ಯೋ ಇಲ್ಲಿದ್ರೆ ಏನ್ ಪ್ರಯತ್ನ ಇಲ್ಲ ಅನ್ನೋ ತರ ಕಾನಾನ್ ಇರಬಹುದು. ಆದ್ರೆ ದೇವ್ರ ಜೊತೆಯಲ್ಲಿದ್ರೆ ಬರಡು ಭೂಮಿಯನ್ನು ಸಹ ಆಶೀರ್ವಾದವಾಗಿ ಬದಲಾಯಿಸಿ ನಮಗೆ ಯಾವ ಕೊರತೆ ಇಲ್ಲದೆ ಅಲ್ಲಿ ನಮಗೆ ದೇವರು ಬಲಪಡಿಸಿ ನಡೆಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದರಿಂದ ನಾವು ಚೆನ್ನಾಗಿದೆ ಅಂತ ಎಲ್ಲೋ ದೂರಕ್ಕೆ ಓಡೋಗ್ಬಾರ್ದು. ದೇವರು ನಮಗೆ ಎಲ್ಲಿರೋದು ಕೇಳಿದಾರೋ ಅಲ್ಲಿರಬೇಕು. ದೇವರು ಎಲ್ಲಿದ್ದಾರೋ ಅಲ್ಲಿ ನಾವಿರಬೇಕು. ಹಲ್ಲೆಲೂಯಾ. ಆಗ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಇಂಥ ಒಂದು ವಂಚನೆಗೆ ಬಿದ್ದೋಗ್ತಾರೆ. ಸೈತಾನ್ ಏನ್ ಮಾಡ್ತಾರೆ ಅಂತಂದ್ರೆ ದೂರದಿಂದ ತೋರಿಸ್ತಾನೆ, ಇಲ್ಲಿ ನೋಡು, ಇಲ್ಲಿ ಬಾ, ಇಲ್ಲಿ ಚೆನ್ನಾಗಿದೆ ಬಾ, ಇಲ್ಲಿ ಚೆನ್ನಾಗಿದೆ ಬಾ ಅಂತ ಅಂದ್ಬಿಟ್ಟು. ಅಲ್ಲಿ ಚೆನ್ನಾಗಿರುತ್ತೆ, ಆದ್ರೆ ಅಲ್ಲಿ ದೇವ್ರು ಇರೋದಿಲ್ಲ. ಅಲ್ಲಿ ಸೈತಾನ್ ಇರ್ತಾನೆ, ಅಲ್ಲಿ ಶಾಪಗಳಿರುತ್ತೆ, ಪಾಪಗಳಿರುತ್ತೆ, ಅಶುದ್ಧ ಇರುತ್ತೆ. ಆದ್ರೆ ದೇವರಿರುವಂತ ಸ್ಥಳದಲ್ಲಿ ನಮಗೆ ಸಮಸ್ಯೆಗಳಿರಬಹುದು, ತೊಂದರೆಗಳಿರಬಹುದು, ಬಾಧೆಗಳಿರಬಹುದು.
ಆದ್ರೆ ಇವತ್ತು ಪರಿಸ್ಥಿತಿ ಹಿಂಗಿದ್ರು ಮುಂದಕ್ಕೆ ಒಂದು ಕಾಲದಲ್ಲಿ ಏನಾಗುತ್ತೆ ಅನ್ನೋದು ಮುಖ್ಯ. ಮುಂದಕ್ಕೆ ಒಂದು ಕಾಲಕ್ಕೆ ಏನಾಗುತ್ತೆ ಅಂತಂದ್ರೆ ಸೈತಾನನ ವಂಚನೆ ಹಾಳಾಗಿ ಹೋಗುತ್ತೆ. ಇವತ್ತು ಸೊಂಪಾಗಿದೆ, ಇವತ್ತು ಮಜವಾಗಿದೆ, ಇವತ್ತು ಆಶೀರ್ವಾದವಾಗಿದೆ, ಆಹಾ ಇವತ್ತು ಹಿಂಗಿದ್ದೀನಿ, ಇವತ್ತು ನಾನು ಹಂಗಿದ್ದೀನಿ ಅಂತ ಇವತ್ತು ನಾವ್ ಏನ್ ಬೇಕಾದ್ರೂ ಆನಂದ ಪಡ್ಬೋದು. ಆದ್ರೆ ಮುಖ್ಯ ಅಂತ್ಯ ಏನಾಗುತ್ತೆ ಅದೇ ಮುಖ್ಯ. ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂದ್ರೆ ದೇವರಲ್ಲಿ ಬಿದ್ದು ಹೋಗಿ ಲೋಕದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಲೋಕದಲ್ಲಿ ಸಂತೋಷ ಪಡ್ತಾ ಇರ್ತಾರೆ. ಅವರು ಸೈತಾನನಿಂದ ವಂಚಿಸಲ್ಪಟ್ಟು ಲೋಕದ ಕೆಳಗೆ ಸೆಳೆಯಲ್ಪಟ್ಟು ಲೋಕದಲ್ಲಿರುವಂತ ಹಣ, ಆಸ್ತಿ, ಹೆಸರು, ಸ್ಥಾನ, ಮಾನ ಇವುಗಳಿಗೆ ಮೊರೆ ಹೋಗಿ ದೇವರಿಂದ ಅಗಲಿ ಹೋಗಿ ಅವ್ರು ಖುಷಿ ಪಡ್ತಾ ಇರ್ತಾರೆ, ನಾವ್ ಎಷ್ಟು ಚೆನ್ನಾಗಿದೀವಿ ಅಂತ. ಆದ್ರೆ ಅವ್ರು ಚೆನ್ನಾಗಿಲ್ಲ. ಸೈತಾನ ಅವ್ರನ್ನ ದೇವರಿಂದ ದೂರ ಮಾಡಿ ಹಾಳು ಮಾಡ್ತಾ ಇದ್ದಾನೆ. ಆ ಸತ್ಯ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದು ದಿವಸ ದೇವರ ನ್ಯಾಯ ತೀರ್ಪು ಪ್ರಕಟ ಆಗುವಾಗ ಬೆಂಕಿ ಗಂಧಕಗಳಲ್ಲಿ ಸುಟ್ಟು ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಆವತ್ತು ಅಯ್ಯೋ ದೇವರೇ ನಿಮ್ಮನ್ನ ಬಿಟ್ಟು ತೊರೆದು ಬಿಟ್ಟವಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಆದ್ರೆ ಇವತ್ತು ನಮಗ್ ಕಷ್ಟ ಇದ್ರು, ಇವತ್ತು ನಮಗ್ ಸಮಸ್ಯೆಗಳಿದ್ರು, ತೊಂದರೆ ಇದ್ರು, ದೇವರಿರುವ ಸ್ಥಳದಲ್ಲಿ ನಾವು ಇದ್ರೆ ಒಂದು ಕಾಲಕ್ಕೆ ನಮಗೆ ನಿತ್ಯ ಜೀವ ಸಿಗುತ್ತೆ. ದೇವರ ಜೊತೆ ಸದಾ ಕಾಲವಿರುತ್ತೇವೆ. ಹಲ್ಲೆಲೂಯ. ಅದರಿಂದ ದೂರದಲ್ಲಿ ನಮಗ್ ಚೆನ್ನಾಗಿ ಕಾಣಿಸುವಂತ, ಈ ಲೋಕದಲ್ಲಿ ನಮಗೆ ಚೆನ್ನಾಗಿ ಕಾಣಿಸುವಂತ ಪಾಪ, ಸಂತೋಷ, ಆನಂದ, ಈ ಲೋಕದ ಕಾರ್ಯಗಳಿಗೆ ನಾವು ಮರಳಾಗಿ ಹೋಗಿ ಓಡಿ ಹೋಗಬಾರದು. ನಮಗೆ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಅಂತಂದ್ರೂ ಕೂಡ ದೇವರೇ ನೀನೇ ನನಗೆ ಎಲ್ಲ ಅಂತ ದೇವರ ಮಾರ್ಗದಲ್ಲೇ ನಾವು ನಡೆಯುವಂತವರಾಗಿರಬೇಕು. ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಈ ಲೋಕವನ್ನ ನೋಡಿ ಮರಳುಗೊಂಡು ದೇವರಿಂದ ದೂರ ಓಡಿ ಹೋಗ್ತಾರೆ. ಸಿನಿಮಾಗಳು ನೋಡ್ಬೇಕು, ಹಾಡುಗಳನ್ನ ಆಡಬೇಕು, ಕುಡಿಬೇಕು, ತಿನ್ಬೇಕು, ಮಜಾ ಮಾಡಬೇಕು, ಸ್ನೇಹಿತರ ಜೊತೆ ಸುತ್ತಾಡಬೇಕು, ಓಡಾಡಬೇಕು, ಎಲ್ಲಾ ತರ ನಾನು ಬದುಕ್ಬೇಕಂತ ಅನ್ಕೊಂಡು ದೇವರಲ್ಲಿ ನೆಲೆ ನಿಲ್ಲದೆ ದೇವರಿಂದ ಓಡಿ ಹೋಗ್ತಾರೆ. ಲೋಕದ ಪಾಪವನ್ನ, ಲೋಕದ ಮಾಯೆಯನ್ನ ನೋಡಿ ಹಿಂಜರಿದು ಹೋಗ್ತಾರೆ. ಅದ್ಯಾವುದೋ ಹುಡುಗಿ ನಾನು ಲವ್ ಮಾಡ್ತಾ ಇದ್ದಾಳೆ, ಅವನ್ ಯಾರನ್ನೋ ಲವ್ ಮಾಡಬೇಕು ಅಂತ ಅನ್ಕೊಂಡು ಲೋಕದವರ ರೀತಿಯಲ್ಲಿ ದಾರಿ ತಪ್ಪಿ ಹೋಗ್ತಾರೆ. ಇವತ್ತು ಅದೆಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಹಚ್ಚ ಹಸಿರಾಗಿ. ಇವತ್ತು ಖುಷಿ, ಸಂತೋಷ, ಆನಂದ ಎಲ್ಲ ಇರುತ್ತೆ. ಒಂದು ದಿವಸ ಎಲ್ಲ ನಾಶವಾಗಿ ಹೋಗುತ್ತೆ. ಆವತ್ತು ಕುತ್ಕೊಂಡು ಕಣ್ಣೀರಿಟ್ಟು ಅಳಬೇಕಾಗುತ್ತೆ. ಇವತ್ತು ಎಷ್ಟೋ ಯವನಸ್ಥರು ಒಂದು ಕಾಲದಲ್ಲಿ ದೇವರಲ್ಲಿ ತುಂಬಾ ವೈರಾಗ್ಯವಾಗಿ ಜೀವಿಸ್ತಾ ಇದ್ದು, ಪರಿಶುದ್ಧರಾಗಿ ಜೀವಿಸ್ತಾ ಇದ್ದು, ದೇವರ ರಕ್ಷಣೆಯಿಂದ ದಾರಿ ತಪ್ಪಿ ಹೋಗಿ ಪ್ರೀತಿ ಪ್ರೇಮ ಅಂತ ಓಡಿ ಹೋಗಿ ಸ್ನೇಹಿತರು, ಮಜಾ, ಓಡಾಡು, ತಿಂದು ಕುಡಿ ಅನ್ನುವಂಥ ಲೋಕದ ಮಾಯಿಗೆ ಸಿಕ್ಕಿ ಹೋಗಿ ದೇವರನ್ನ ಅಗಲಿ ಹೋಗಿ ಇವತ್ತು ಬದುಕುಗಳನ್ನ ಹಾಳು ಮಾಡಿಕೊಂಡು ನಾಶದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಆ ರೀತಿಯಾಗಿ ಲೋಕದ ಕಾರ್ಯಗಳು ಯಾವುದು ನಮ್ಮನ್ನು ಆಕರ್ಷಿಸದ ಹಾಗೆ ದೇವರಲ್ಲಿ ನಾವು ನೆಲೆ ನಿಲ್ಲಬೇಕಾಗಿರುವಂಥದ್ದು ಬಹಳ ಮುಖ್ಯ. ಲೋಕದಲ್ಲಿ ಕಾಣಿಸುವಂತ ಪಾಪಕ್ಕೆ ಓಡಿ ಹೋಗದ ಹಾಗೆ ಎಚ್ಚರಿಕೆ ಆಗಿರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇವತ್ತು ನಮಗೆ ಕಷ್ಟ, ಸಮಸ್ಯೆ, ತೊಂದರೆ ಇದ್ರೂ ಕೂಡ ಏನ್ ಅನೇಕರು ಕೇಳ್ಬೋದು, ನಿಮ್ ಜೀವನದಲ್ಲಿ ಏನೈತೆ ಖುಷಿ? ಏನು ತಿನ್ನೋದಿಲ್ಲ, ಅವ್ನು ಕುಡಿಯೋದಿಲ್ಲ, ಅವ್ನು ಪಾರ್ಟಿ ಮಾಡೋದಿಲ್ಲ, ಎಲ್ಲೂ ಹೋಗೋದಿಲ್ಲ, ಬರೋದಿಲ್ಲ, ಒಂದ್ 4 ಜನ ಜೊತೆ ಫ್ರೆಂಡ್ಸ್ ಜೊತೆ ಸೇರಿ ಆರಾಮ ಲೈಫ್ ಎಂಜಾಯ್ ಮಾಡಲ್ಲ, ಏನ್ ನಿಮ್ಗೆ ಬುದ್ಧಿನೇ ಇಲ್ವಲ್ಲ, ಬದುಕೋದಕ್ಕೆ ಅಂತ ಗೊತ್ತೇ ಇಲ್ವಲ್ಲ ನನಗೆ ಅಂತ ಬೈತಾರೆ. ನಾನು ಕಾಲೇಜಲ್ಲಿ ಓದುವಾಗ ನನ್ನ ಫ್ರೆಂಡ್ಸ್ ಜೊತೆಲಿದ್ದಂಥವ್ರು ಅವರು ಸಿನಿಮಾಗಳೆಲ್ಲ ನೋಡಿ ನೋಡಿ ಬರೋರು. ಆಮೇಲೆ ನನ್ ಕೇಳೋರು, ನೋಡ್ದ ಆ ಪಿಕ್ಚರ್ ಹೆಂಗೈತೆ ಅಂತಂದ. ಯಾವ ಪಿಕ್ಚರ್ ಅಂದ್ರೆ ಏನೋ ಹೆಸರು ಹೇಳೋರು. ನಾನು ಅದೇ ಪಿಕ್ಚರ್ ಅದು ನನಗೆ ಗೊತ್ತೇ ಇಲ್ವಲ್ಲ ಅಂತ. ಏನು ಪಿಕ್ಚರ್ ಹೆಸರೇ ಗೊತ್ತಿಲ್ಲ ಅಂತ ನಿನಗೆ ಅಂತಾನೆ. ಇಲ್ಲ ನಾನು ಪಿಕ್ಚರ್ ನೋಡಲ್ವಾ ನೀನು? ಪಿಕ್ಚರ್ ನೋಡಲ್ವಾ ನೀನು? ಇಲ್ಲ ಅಂತ. ಅಯ್ಯೋ ನೋಡೋ ಪಿಕ್ಚರ್ ನೋಡೋದು ಅಂತ ಕಣೋ ಅಂತ ಬೇರೆಯವ್ರಿಗೆ ಹೇಳೋರು. ಆಮೇಲೆ ಅವರು ಊಟ ಹಾಕೋದು ಮಾಡೋದು ಎಲ್ಲಾ ಪಾರ್ಟಿಗಳೆಲ್ಲ ಮಾಡ್ತಾರೆ. ಬಾರ ಹೋಗೋಣ ಅಂತ ಕರೆಯೋದು. ನಾನು ಕುಡಿಯಲ್ಲ ಕಣ. ಕುಡಿಯಲ್ವಾ? ನಿಜ ತಮಾಷೆ ಮಾಡ್ತಾ ಇದ್ದೆ ನೀನು? ನಿಜವಾಗ್ಲೂ ಕುಡಿಯಲ್ವಾ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಏನ್ ಹೇಳೋದು. ಅದನ್ನು ಕುಡಿಯಲ್ವಾ? ಇಲ್ಲ ಇದನ್ನ ಕುಡಿಯಲ್ವಾ? ಇಲ್ಲ ಎಲ್ಲನೂ ಕುಡಿಯಲ್ವಾ ಅಂದ್ಬಿಟ್ಟು ಅವ್ರು ನಂಬೋದಕ್ಕೆ ರೆಡಿ ಇಲ್ಲ. ಆದ್ರೆ ಕಾಲಲ್ಲಿ ಹೋಗ್ತಾ ಹೋಗ್ತಾ ಅವ್ರಿಗೆ ಅರ್ಥ ಆಯ್ತು, ಇದೆಲ್ಲ ಕುಡಿಯೋದು ಮಾಡಿದೆಲ್ಲ ಮಾಡಲ್ಲಪ್ಪ, ಇವನೇನೋ ಒಂಥರ, ಇವನ್ ಜೀವನನೇ ಬೇರೆ ತರ ಅಂತ ಅನ್ಕೊಂಡು ಆಮೇಲೆ ಸುಮ್ಮನೆ ಆಗ್ಬಿಡೋರು. ಆಗ ಈ ರೀತಿ ಇರುವಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಕೆಲಸದಲ್ಲಿ ನಮ್ಮನ್ನ ಅಂಗಿಸ್ಬೋದು. ಏನು ಟೇಸ್ಟೇ ಇಲ್ವಲ್ಲ ನಿಂಗೆ ಜೀವನದಲ್ಲಿ, ಏನೋ ಹಿಂಗ್ ಬರುತ್ತಾ ಇದೆಯಾ, ಒಳ್ಳೆ ಲೈಫ್ನ ಎಂಜಾಯ್ ಮಾಡ್ಬೇಕು ಕಣೋ ಅಂತ ಏನ್ ಬೇಕಾದ್ರೆ ಕತೆ ಹೇಳ್ಬೋದು. ಆದ್ರೆ ಇವತ್ತು ಎಂಜಾಯ್, ನಾಳೆ ಬೆಂಕಿ ಗಂಧಗಳು ಸುರಿಯುವಾಗ ಸರ್ವನಾಶನ. ಅವಾಗ ಎಲ್ಲೋಗೋದು? ಐಶ್ವರ್ಯವಂತನಿಗೆ ಎಲ್ಲಾ ಚೆನ್ನಾಗಿದ್ದಾಗ ಎಂಜಾಯ್, ಲಾಜರನಿಗೆ ಕಷ್ಟ. ಆದ್ರೆ ಒಂದು ಕಾಲದಲ್ಲಿ ಲಾಜರನು ಅಬ್ರಹಾಮನ ಮಡಿಲಲ್ಲಿ ಸಮಾಧಾನದಿಂದ ನೆಲೆಗೊಂಡಿದ್ದ. ಐಶ್ವರ್ಯವಂತನ ಪರಿಸ್ಥಿತಿ ಏನಾಯ್ತು?
ಅಬ್ರಹಾಮನು ನೋಡಿ ಅವನು ಲಾಜರನು ತನ್ನ ತುದಿ ಬೆರಳನ್ನ ಅದ್ದಿ ನನಗೊಂದು ಸ್ವಲ್ಪ ನೀರು ಹಾಕ್ಲಿ ಬಾಯಿಗೆ ಅಂದ್ರೂ ಕೂಡ ಬಾಯಿಗೆ ನೀರಿಲ್ಲ. ಇವತ್ತಿನ ಸಂತೋಷ, ಇವತ್ತಿನ ಲೋಕದ ಮಾಯೆ, ಮೋಹ, ಆನಂದ ನಾಳೆ ನಮ್ಮನ್ನ ಸುಟ್ಟು ಬಿಡುತ್ತೆ. ದೇವರ ಕೋಪಾಗ್ನಿಯಲ್ಲಿ ಸುಟ್ಟು ಹಾಳು ಮಾಡಿಬಿಡುತ್ತೆ. ಪಾಪದಲ್ಲಿ ನಾವು ಬಿದ್ದು ಹೋಗದ ಹಾಗೆ, ಪಾಪಕ್ಕೆ ಮರಳಾಗಿ ಹೋಗದ ಹಾಗೆ, ಈ ಲೋಕದ ಜೀವನವನ್ನು ಕಂಡು ಮರಳಾಗಿ ವಶವಾಗಿ ಹೋಗದ ಹಾಗೆ, ನಾನು ಈ ಲೋಕದವರನ್ನು ತರಬೇಕು ಅಂತ ಹೇಳಿ ಯಾಮಾರಿ ಹೋಗದ ಹಾಗೆ ದೇವರಲ್ಲಿ ನಮ್ಮನ್ನು ನಾವು ಕಾದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ಮಾಡುವವನು ಸದಾಕಾಲ ಇರುವನು ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದರಿಂದ ಲೋಟ ಚೆನ್ನಾಗಿರೋ ಪ್ರಾಂತ್ಯವನ್ನು ಆರಿಸ್ಕೊಂಡು ಹೋಗ್ಬಿಟ್ಟ. ಅಲ್ಲಿರೋಣ ಏನ್ ತೊಂದರೆ ಇಲ್ಲ ಯಾವತ್ತು ಅಂತ. ಒಂದು ದಿವಸ ಎಲ್ಲ ಸರ್ವನಾಶವಾಗಿ ಹೋಯ್ತು. ನಾನು ನೀವು ಲೋಕವನ್ನು ಆರಿಸ್ಕೊಂಡ್ರೆ, ಚೆನ್ನಾಗಿರೋದನ್ನ ಆರಿಸ್ಕೊಂಡ್ರೆ, ದೇವರ ಚಿತ್ತದಿಂದ ದೇವರ ಪ್ರಸನ್ನತೆಯಿಂದ ಹೊರ ನೋಡಿದ್ರೆ ಒಂದು ದಿವಸ ನಾಶನಕ್ಕೆ ತುತ್ತಾಗಿ ಬಿಡುತ್ತೆ ಅನ್ನೋದನ್ನ ಮರಿಬಾರದು. ಅದಾದ ನಂತರ ಏನಾಗುತ್ತೆ, ಲೋಟ ಈ ತರ ದೂರ ಹೋಗ್ಬಿಡ್ತಾನೆ. ಅದಾದ್ಮೇಲೆ ನಾವು 14ನೇ ವಾಕ್ಯದಿಂದ ಓದಿ ನೋಡುವಾಗ ದೇವರು ಅಬ್ರಹಾಂ ಜೊತೆ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕಿಸುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ನೀನೆದ್ದು ಈ ದೇಶದ ಎಲ್ಲಾ ಕಡೆಗಳಲ್ಲಿ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ಯಾವಾಗ ಅಬ್ರಹಾಂ ಲೋಟನಿಂದ ಬೇರೆ ಆಗ್ತಾನೋ ಆಗ ಮಹತ್ತರವಾದ ಪ್ರಕಟಣೆಗಳನ್ನ ದೇವರು ಅಬ್ರಹಾಂಗೆ ಕೊಡ್ತಾರೆ. ಇದುವರೆಗೂ ಅಬ್ರಹಾಂ ಹತ್ರ ದೇವರು ಮಾತಾಡೋದು ಸ್ವಲ್ಪ ಕಾರ್ಯಗಳು ಮಾತ್ರ. ಊರಲ್ಲಿದ್ದಾಗ ಎಲ್ಲ ಬಿಟ್ಟು ಬಾಪ, ಕಾನಾನ್ ದೇಶಕ್ಕೆ ಬಾಪ, ನಾನು ನಿನಗೆ ಸಂತಾನವನ್ನು ಕೊಡ್ತೀನಿ, ನಾನು ನಿನ್ನ ಆಶೀರ್ವಾದ ನಿಧಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ತಾನು ಕಾನಾನ್ ಬಂದಾಗಲೂ ಮತ್ತೆ ಅದನ್ನೇ ಹೇಳಿದ್ರು. ಅಲ್ಲಿಂದ ತಾನು ಕಾನಾನ್ ದೇಶಕ್ಕೆ ಬಂದಾಗ ಈ ದೇಶವನ್ನೆಲ್ಲ ನಿನ್ನ ಸಂತತಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಐಗುಪ್ತ ದೇಶಕ್ಕೆ ಹೋಗ್ಬಿಟ್ರು, ಮತ್ತೆ ಹಿಂತಿರುಗಿ ಬಂದ್ರು. ಲೋಟನ್ಗೂ ಅವನಿಗೆಲ್ಲ ಗಲಾಟೆ ಆಯ್ತು, ಎಲ್ಲ ಬೇರೆ ಆದ್ರು. ಇವ್ರು ಬೇರೆ ಆದ ನಂತರ ದೇವರು ತಿರುಗಿ ಅಬ್ರಹಾಂ ಹತ್ರ ಮಾತಾಡ್ತಾರೆ. ಅಬ್ರಹಾಂ ಅಂತ ತಿರುಗಿ ದೇವ್ರು ಮಾತಾಡಿ ಇದುವರೆಗೂ ಹೇಳದಿರುವಂತ ಹೆಚ್ಚಿನ ಕಾರ್ಯಗಳನ್ನ ದೇವರು ಅಬ್ರಹಾಂಗೆ ಹೇಳ್ತಾರೆ. ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿ ಇರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತತಿಯನ್ನು ಲೆಕ್ಕಿಸಲಾದಿತ್ತು ಅಂತ ಹೇಳಿ ದೇವರು ಮತ್ತೆ ಮಾತಾಡೋದನ್ನ ಕಾಣ್ತೀವಿ. ಆಗ ಇದುವರೆಗೂ ಹೇಳದಿರುವಂತ ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ದೇವರ ಅಬ್ರಹಾಂ ಜೊತೆಯಲ್ಲೇ ಮಾತಾಡ್ತಾರೆ. ಆಗ ನಮಗೆ ಹೆಚ್ಚಿನ ಪ್ರಕಟಣೆಗಳು ದೇವರಿಂದ ಯಾವಾಗ ಉಂಟಾಗುತ್ತೆ ಅಂತಂತಂದ್ರೆ, ಯಾವುದರಿಂದ ನಾವು ಬಿಡುಗಡೆ ಆಗ್ಬೇಕಂತ ದೇವ್ರು ನಮ್ಗೆ ಹೇಳ್ತಾರೋ ಅದರಿಂದ ನಾವು ಬಿಡುಗಡೆ ಆಗುವಾಗ, ಯಾವುದರಿಂದ ಹೊರ ಬರಬೇಕು ಅದರಿಂದ ನಾವು ಹೊರ ಬರುವಾಗ ಹೆಚ್ಚಿನ ದೇವರ ಪ್ರಕಟಣೆಗಳು ನಮಗೆ ಉಂಟಾಗುತ್ತೆ. ಹಲ್ಲೆಲೂಯಾ. ಅಬ್ರಹಾಂ ಲೋಟನನ್ನ ಬಿಟ್ಟು ಅಗಲಬೇಕನ್ನೋದು ದೇವ ಚಿತ್ತ. ಏನಕ್ಕೆ ಲೋಟನನ್ನ ಬಿಟ್ಟು ಅಗಲಬೇಕನ್ನೋದು ದೇವ ಚಿತ್ತ? ಅಸಲಿಗೆ ಈ ಲೋಟ ಅಬ್ರಹಾಂ ಅವರ ಕೆಲಸದವ್ರ ಮಧ್ಯದಲ್ಲಿ ಗಲಾಟೆ ತಂದಿದ್ದೆ ದೇವರೇನೆ. ಒಂದ್ ವೇಳೆ ದೇವ್ ಚಿತ್ತ ಆಗಿದ್ರೆ ಅವರೆಲ್ಲರೂ ಸಮಾಧಾನವಾಗಿ ಅನ್ಯೋನ್ಯವಾಗಿರುವಂಗೆ ದೇವ್ರು ಮಾಡಿದವರು. ಆದ್ರೆ ಇವರಿಬ್ಬರು ಕೆಲಸದವ್ರ ಮಧ್ಯದಲ್ಲಿ ಗಲಾಟೆ ಉಂಟು ಮಾಡಿದ್ ಯಾರು ಅಂತಂದ್ರೆ ದೇವರೇ ಉಂಟು ಮಾಡಿದ್ರು. ಯಾಕೆ ಉಂಟು ಮಾಡಿದ್ರು ಅಂತಂದ್ರೆ, ಲೋಟನನ್ನ ಬೇರೆ ಮಾಡಬೇಕು ಅಬ್ರಹಾಂನಿಂದ. ಏನಕ್ಕೆ ಬೇರೆ ಮಾಡಬೇಕು, ಏನಕ್ಕೆ ಬೇರೆ ಮಾಡಬೇಕು ಅಂತಂದ್ರೆ, ಒಂದು ವೇಳೆ ಅವ್ರು ಬೇರೆ ಆಗಿಲ್ಲ ಅಂತಂತಂದ್ರೆ ನಾಳೆ ಇವತ್ತು ಈ ಇಬ್ಬರು ಕೆಲಸದವ್ರಿಗೆ ಏನ್ ಬಂತು ಸಮಸ್ಯೆ, ಈ ಜಾಗ ನಮ್ದು, ಈ ಜಾಗ ನಮ್ದು, ನೀವೋಗ್ರ ಅಂತ ಕಿತ್ತಾಡ ಪರಿಸ್ಥಿತಿ ಏನ್ ಬಂತು, ಅದೇ ಪರಿಸ್ಥಿತಿ ನಾಳೆ ಲೋಟನ ಸಂತತಿಗೂ ಅಬ್ರಹಾಮನ ಸಂತತಿಗೂ ಬಂದಿರೋದು. ದೇವರು ಆ ಕಾನಾನ್ ದೇಶದ ಭೂಭಾಗವನ್ನ ವಾಗ್ದಾನ ಮಾಡಿದ್ದು ಯಾರಿಗೆ ಅಂದ್ರೆ ಅಬ್ರಹಾಮನ ಸಂತತಿಗೆ ಮಾತ್ರ. ಅದರಲ್ಲಿ ಲೋಟನ ಸಂತತಿಗೆ ಅವಕಾಶ ಇಲ್ಲ. ಅದನ್ನ ಅಬ್ರಹಾಮನ ಸಂತತಿಗೆ ಮಾತ್ರ ದೇವರು ವಾಗ್ದಾನ ಮಾಡಿದ್ರಿಂದ ಅಲ್ಲಿ ಲೋಟ ಇದ್ರೆ ನಾಳೆ ಲೋಟನ ಸಂತತಿ ಬೆಳೆದು ಬರುವಾಗ ಆ ಸಂತತಿಗೆ ಈ ಸಂತತಿಗೆ ಏನಾಗುತ್ತೆ, ಕಿತ್ತಾಟ ಆಗುತ್ತೆ. ಆವಾಗ ದೇವ್ರ ಚಿತ್ತ ಏನಾಗುತ್ತೆ, ಅಲ್ಲಿ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ದೇವ್ರ ಏನ್ ಮಾಡಿದ್ರು ಅಂತಂದ್ರೆ, ಲೋಟನನ್ನ ಬೇರ್ಪಡಿಸಿ ಅಲ್ಲಿ ಅಬ್ರಹಾಂ ಮಾತ್ರ ಉಳಿಬೇಕು. ಆ ರೀತಿಯಾಗಿ ಕಾರ್ಯ ಆಗೋ ಹಾಗೆ ದೇವರೇ ಅವರಿಗೆ ಗಲಾಟೆಗಳು ಹಬ್ಬಿಸ್ಬಿಟ್ಟಿದ್ದು. ಕೆಲವೊಂದ್ಸಲಿ ದೇವರು ಸಮಾಧಾನ ಮಾಡ್ತಾರೆ, ಕೆಲವೊಂದ್ಸಲಿ ದೇವರೇ ಗಲಾಟೆ ಹಬ್ಬಿಸ್ಬಿಡ್ತಾರೆ. ಯಾಕಂದ್ರೆ ನಾವು ಮಾಡುವಂತ ತಪ್ಪುಗಳು ಸರಿ ಹೋಗ್ಬೇಕು ಅಂತ. ಆಗ ದೇವರು ಕೂಡಿಸ್ತಾರೆ, ಕೆಲವೊಂದ್ಸಲಿ ದೇವ್ರು ಕಿತ್ತಾಕ್ತಾರೆ. ದೇವ್ರು ಕಿತ್ತಾಕೋದ್ರೆ ನಾವು ಕೂಡ್ಸಕ್ ಹೋದ್ರೆ ನಾವು ಕೆಟ್ಟೋಗ್ತೀವಿ. ಆಗ
ಅಲ್ಲಿ ಗಲಾಟೆಗಳು ಉಂಟಾಗಿ ಅವ್ರು ಬೇರೆ ಆಗೋ ಹಾಗೆ ದೇವ್ರು ಮಾಡ್ತಾರೆ. ಯಾಕಂದ್ರೆ ನಾಳೆ ಅಬ್ರಹಾಮನ ಸಂತತಿಗೆ ಅದು ತೊಡಕಾಗಬಾರ್ದು. ಒಂದ್ ವೇಳೆ ಏನಾದ್ರು ಲೋಟನು ಅಲ್ಲೇ ಇದ್ದು ಲೋಟನ ಸಂತತಿನೂ ಬೆಳೆದಿದ್ರೆ, ಅಬ್ರಹಾಮ್ ಸಂತತಿನೂ ಬೆಳೆದಿದ್ರೆ, ಮುಂದಕ್ಕೊಂದ್ ಕಾಲ ಏನಾಗಿರೋದು, ಲೋಟನ ಸಂತತಿಯವ್ರು ಈ ಜಾಗ ನಮ್ದು ಹೋಗ್ರ ಅಂತ ಇವ್ರು, ಅಬ್ರಹಾಮ್ ಸಂತತಿಯವ್ರು ಇದ್ರಲ್ಲಿ ನಮ್ದು ಹೋಗ್ರ ಅಂತ ಅವರು. ಮೋಶೆಯ ಮುಖಾಂತರ 6 ಲಕ್ಷ ಜನಗಳನ್ನ ಐಗುಪ್ತ ದೇಶದಿಂದ ದೇವ್ರು ಬಿಡಿಸ್ಕೊಂಡ್ ಬರ್ತಾರೆ. ಅವ್ರ ಹೆಚ್ಚು ಕಮ್ಮಿ 20 ಲಕ್ಷ 30 ಲಕ್ಷ ಜನ ಇದ್ರು ಅಂತ ಹೇಳ್ತಾರೆ ಅಬ್ರಹಾಮ್ ಸಂತತಿಯವ್ರು ಆ ಕಾಲಕ್ಕೆ. ಲೋಟನ ವಂಶಸ್ಥರು ಸಹ ದೊಡ್ಡ ಸಂತತಿಯಾಗಿ ಬರೋರು, ಅಮ್ಮೋನಿಯರಾಗಿ ಮೋವಾಬ್ಯರಾಗಿ ಬೆಳೆದು ಬಂದ್ರು. ಹಾಗೆ 2 ಜನಾಂಗ ಒಂದೇ ಕಡೆ ಇದ್ರೆ ಏನಾಗುತ್ತೆ, ಮುಂದಕ್ಕೆ ಇವಾಗ ನಡೀತಾರಂತ ಗಲಾಟೆ ಆ ಕಾಲಕ್ಕೆ ಆಗ್ಬಿಟ್ಟಿರೋದು. ಆವಾಗಲ್ಗೆನೆ ಅಬ್ರಹಾಮ್ ಸಂತತಿಯವರಿಗೆ ಜಾಗ ಸಿಗ್ತಾ ಇರಲಿಲ್ಲ, ಹಂಗಾಗ್ಬಿಟ್ಟಿರೋದು. ಆತರ ಆಗಬಾರ್ದು ಅನ್ನೋದಕ್ಕೋಸ್ಕರ ಮುಂದೆ ಏನಾಗುತ್ತೆ ಅನ್ನೋದನ್ನ ದೇವ್ರು ಮೊದಲೇ ತೋರಿಸಿ ಅವರಿಬ್ಬರನ್ನ ಬೇರೆ ಮಾಡ್ಬಿಟ್ರು. ಆಗ ಅಲ್ಲಿ ದೇವರು ಅವರಿಗೆ ಗಲಾಟೆಗಳು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಬ್ರಹಾಂ ಮಾಡಿದಂತ ತಪ್ಪನ್ನ ದೇವರು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡುವಂತದನ್ನ ನಾವು ಕಾಣ್ತೇವೆ. ಆದ್ರೆ ಅದಾದ ನಂತರ ದೇವರು ಹೆಚ್ಚಿನ ಪ್ರಕಟಣೆ ಕೊಡ್ತಾರೆ. ನೀನ್ ಎದ್ದು ಇಲ್ಲೆಲ್ಲ ತಿರುಗಾಡು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲಾ ನಿಂದೆ. ದೇವರು ಲೋಟ ಇರೋವರೆಗೂ ಆ ಮಾತು ಹೇಳಲಿಲ್ಲ. ಲೋಟನನ್ನ ದೂರ ಕಳಿಸಿದ್ಮೇಲೆ, ಆ ಕಾನಾನ್ ಪ್ರಾಂತ್ಯದಿಂದ ಆಚೆ ಹೋದ್ಮೇಲೆನೆ ದೇವರು ಅದನ್ನ ಮಾತಾಡ್ತಾರೆ. ಮತ್ತಿನ್ನು ನಾವು ಮುಂದುವರಿಸಿ ಓದುವಾಗ ಏನಾಗುತ್ತೆ ಅಂತಂದ್ರೆ, ನಾವು 14ನೇ ಅಧ್ಯಾಯದಲ್ಲಿ ಲೋಟ ಬೇರೆ ಹೊರಟೋಗ್ತಾನೆ, ಬೇರೆ ಒಂದು ಊರಲ್ಲಿ ವಾಸ ಮಾಡ್ತಾ ಇರ್ತಾನೆ, ಎಲ್ಲ ಚೆನ್ನಾಗಿರುತ್ತೆ. ಆದ್ರೆ ಅಲ್ಲಿ ಯುದ್ಧ ಶುರುವಾಗುತ್ತೆ. ಯುದ್ಧ ಶುರುವಾಗಿ ಬೇರೆ ದೇಶದವ್ರು ಬಂದು ಲೋಟನನ್ನು ಆ ಸೋದಮ್ ಗೋಮರ ಪ್ರಾಂತ್ಯಗಳಲ್ಲಿ ಇದ್ದಂಥವ್ರನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಕೊನೆಗೆ ಅಬ್ರಹಾಂ ಹೋಗಿ ಅವ್ರ ಜೊತೆ ಯುದ್ಧ ಮಾಡಿ ಲೋಟನನ್ನು ಅವ್ರಿಗಿರೋದೆಲ್ಲವನ್ನ ಬಿಡಿಸ್ಕೊಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತೆ ಇನ್ನೊಂದ್ಸಲ ಏನಾಗುತ್ತೆ, ಆ ಜನ ತುಂಬಾ ದುಷ್ಟರಾಗಿರೋದ್ರಿಂದ ದೇವರೇ ಅದ್ರ ಮೇಲೆ ಅಗ್ನಿ ಗಂಧಗಳನ್ನ ಸುರಿಸಿ ಅದನ್ನ ನಾಶ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೂ ಅಬ್ರಹಾಂ ಮಾಡಿದಂತ ಪ್ರಾರ್ಥನೆ ಕೇಳಿ ದೇವರು ಲೋಟನನ್ನ ತಪ್ಪಿಸ್ತಾರೆ. ಅವನ ಹೆಣ್ಣು ಮಕ್ಕಳು ಹೆಂಡತಿ ತಪ್ಪಿಸ್ಕೊಳ್ತಾರೆ. ಆದ್ರೆ ಅವ್ರ ಹೆಂಡತಿ ತಪ್ಪಿಸ್ಕೊಂಡ್ರು ಕೂಡ ತಿರ್ಗಾ ಸಿಗಾಕೊಳ್ತಾರೆ. ಹಿಂತಿರುಗಿ ನೋಡಬಾರ್ದು ಅಂತ ಹೇಳಿರ್ತಾಳೆ. ಆಕೆ ಹಿಂತಿರುಗಿ ನೋಡಿ ಉಪ್ಪು ಕಂಬವಾಗ್ತಾಳೆ, ನಾಶವಾಗಿ ಹೋಗ್ತಾಳೆ. ಆಗ ಲೋಟ ಆದ್ರೆ ಆನಂತರ ಮುಂದುವರಿಸಿ ಇನ್ನೂ ಏನಾಗುತ್ತೆ, ಆ ಲೋಟನ ಹೆಣ್ಣು ಮಕ್ಕಳು ನಮಗೆ ಯಾರು ಗಂಡು ಕೊಟ್ಟು ಮದುವೆ ಮಾಡ್ಕೊಳ್ಳೋರು ಮುಂದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನಿಗೆ ದ್ರಾಕ್ಷಾರಸ ಕುಡಿಸ್ಬಿಟ್ಟು ಮತ್ತು ಬರೋ ಹಾಗೆ ಮಾಡಿ ಅವರೇ ಅವ್ರ ತಂದೆಯಿಂದ ಸಂತಾನವನ್ನು ಪಡೆಯುವಂತ ಕೆಲಸ ಮಾಡ್ಬಿಡ್ತಾರೆ. ಎಷ್ಟೆಲ್ಲ ದುರಂತಗಳು ಲೋಟನ ಕುಟುಂಬದಲ್ಲಿ ಆಗಿ ಹೋಗುತ್ತೆ. ಎಲ್ಲ ಚೆನ್ನಾಗಿದೆ ಅನ್ಕೊಂಡು ಹೋಗ್ತಾನೆ, ಒಂದಷ್ಟು ಕಾಲ ಎಲ್ಲ ಚೆನ್ನಾಗಿರುತ್ತೆ, ಯುದ್ಧ ಬರುತ್ತೆ, ಶತ್ರುಗಳು ಬಂದು ಎಲ್ಲಾ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲಾ ಮುಗಿದ್ ನಮ್ ಕತೆ ಅನ್ನೋ ಪರಿಸ್ಥಿತಿ ಬರುತ್ತೆ. ಆದ್ರೂ ಅಬ್ರಹಾಂ ಹೋಗಿ ಎಲ್ಲವನ್ನ ಬಿಡಿಸ್ಕೊಂಡ್ ಬರ್ತಾನೆ, ತಿರ್ಗಾ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಮನುಷ್ಯರು ಒಂದು ಸರಿ ತಂದಂತ ಸಮಸ್ಯೆಯಿಂದ ಬಿಡುಗಡೆ ಆಗುತ್ತೆ, ಇನ್ನೊಂದು ಸರಿ ದೇವ್ರ ತರುವಂತ ಸಮಸ್ಯೆಯಿಂದ ಬಿಡುಗಡೆ ಆಗೋದಿಲ್ಲ. ದೇವ್ರ ಬೆಂಕಿ ಗಂಧಗಳನ್ನು ಸುರಿಸುವಾಗ ಲೋಟ ತಾನು ತನ್ನ ಪ್ರಾಣವನ್ನು, ತನ್ನ ಕುಟುಂಬದವರ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಮಾತ್ರ ಅವಕಾಶ ಆಗುತ್ತೆ ಹೊರತು ತನಗಿದ್ದಂತ ಸಮಸ್ತ ಆಸ್ತಿ ಪಾಸ್ತಿ ಎಲ್ಲ ಸುಟ್ಟು ನಾಶ ಆಗ್ಬಿಡುತ್ತೆ. ಅದರಲ್ಲೂ ಹೆಂಡತಿ ತಿರುಗಿ ನೋಡಿ ತಿರುಗಿ ಅವಳು ನಾಶ ಆಗ್ಬಿಡ್ತಾಳೆ. ಕೊನೆ ಮುಂದೊಂದು ದಿವಸ ಲೋಟನಿಂದ ಸಂತತಿಯನ್ನು ಪಡೆದು ಹೆಣ್ಮಕ್ಳು ದಾರಿ ತಕ್ಕೋಗ್ಬಿಡ್ತಾರೆ. ಎಂತ ದುರಂತಕ್ಕೆ ಲೋಟನ ಕುಟುಂಬ ಕಾರಣ ಆಯಿತು. ದೇವರಿಂದ ಬಿಟ್ಟು ಆಗಲಿ ಹೋಗುವಾಗ ಒಂದು ಮನುಷ್ಯನ ಬದುಕು ಸೈತನ ಇದೇ ತಿರನ್ನೇ ಹಾಳು ಮಾಡಿ ನಾಶ ಮಾಡಿಬಿಡ್ತಾನೆ. ಅದರಿಂದ ದೇವರಲ್ಲಿ ನಾವು ನೆಲೆ ನಿಂತಿರಬೇಕಾಗಿರೋದು ಬಹಳ ಮುಖ್ಯ. ಅದೇ ಸಮಯದಲ್ಲಿ ಇಂಥ ಒಂದು ಸ್ಥಿತಿಗೆ ಲೋಟನ ಕುಟುಂಬ ತಲುಪೋದಕ್ಕೆ ಏನ್ ಕಾರಣ ಆಯ್ತು? ಅಬ್ರಹಾಮನೇ ಕಾರಣ ಆಗೋದ. ಅಬ್ರಹಾಂ ಕಾರಣ ಊರಿನಲ್ಲಿನೇ ಲೋಟನನ್ನ ಬಿಟ್ಟು ಬಂದಿದ್ದರೆ ಅವನ್ ಕಾನಾನ್ ದೇಶಕ್ಕೆ ಬರ್ಬೇಕಾದ್ರೆ ಕೆಲಸ ಇರ್ತಾ ಇರ್ಲಿಲ್ಲ. ಕಾನಾನ್ ದೇಶದಿಂದ ಗಲಾಟೆ ಉಂಟಾಗಿ ಸೋದಮ್ ಕಡೆಗೆ ಹೋಗಬೇಕಾದಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ಅಬ್ರಹಾಮು ಅಯ್ಯೋ ಪಾಪ ಲೋಟ, ಅಯ್ಯೋ ನಮ್ಮ ಅಣ್ಣನ ಮಗ, ನಮ್ಮ ತಮ್ಮನ ಮಗ ಲೋಟ, ಅಯ್ಯೋ 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 ಅಂತ ಅನ್ಕೊಂಡು ದೇವ್ರು ಬೇಡ ಅಂದ್ರು ಅವನ ಜೊತೆಲಿ ಕರ್ಕೊಂಡ್ಬಂದು ಕಡೆಗೆ ಲೋಟನ ಕುಟುಂಬ ಎಂತ ಅವನ ಸ್ಥಿತಿಗೆ ಹೋಗೋದಕ್ಕೆ ಅವಕಾಶ ಆಯ್ತು. ಇದೆಲ್ಲ ಆಗದಿರ ಲೋಟನನ್ನ ಕಾರಣಲ್ಲಿ ಬಿಟ್ಟಿದ್ರೆ ಏನಾಗಿರೋದು? ಲೋಟ ಕಾರಣಲ್ಲೇ ಇರೋನು. ನಾಹೋರನ ಕುಟುಂಬದವರೆಲ್ಲ ಅಲ್ಲೇ ಇದ್ರು. ಅಲ್ಲಿಂದನೇ ಹೋಗಿ ಈಸಾಕನಿಗೆ ಮಗಳನ್ನ ಒಂದು ಹೆಣ್ಣನ್ನ ಕರ್ಕೊಂಡ್ಬರೋದು. ತಿರ್ಗಾ ಯಾಕೋಬನ ಅಲ್ಲಿಂದನೇ ಹೋಗಿ ತನಗೆ ಅಂತ ಹೆಂಡತಿಯನ್ನ ಕರ್ಕೊಂಡ್ಬರೋದು. ಲೋಟ ಕೂಡ ಅಲ್ಲೇ ಕಾರಣಲ್ಲೇ ಅವ್ರ ಜೊತೆಯಲ್ಲೇ ಇಟ್ಟಿದ್ದರೆ ಬಹುಶಃ ಚೆನ್ನಾಗಿರ್ತಾ ಇದ್ರೇನು. ಆದ್ರೆ ದೇವ್ರು ಬೇಡ ಅಂದ್ರು ಅಬ್ರಹಾಮನ್ ಹೋಗಿ ಲೋಟನನ್ನ ಕರ್ಕೊಂಡ್ಬಂದು ಕೊನೆಗೆ ಜಗಳ ಆಗಿ ಅಬ್ರಹಾಮನಿಂದ ಬೇರೆ ಆಗಿ ಸೋದಮ್ ಕಡೆಗೆ ಹೋಗಿ ಯುದ್ಧ ಆಗಿ ಯುದ್ಧದಲ್ಲಿ ಎಲ್ಲಾ ಕಳ್ಕೊಂಡು ಮತ್ತೆ ತಿರುಗಿ ವಾಪಸ್ ಬಂದು ದೇವ್ರ ಕೋಪಕ್ಕೆ ತುತ್ತಾಗಿ ಎಲ್ಲಾ ನಾಶ ಆಗಿ ಹೋಗಿ ಅವನ ಹೆಂಡತಿನ ಕಳ್ಕೊಂಡು ಮತ್ತೆ ಮಕ್ಕಳು ತಪ್ಪು ಮಾಡಿ ದಾರಿ ತಪ್ಪಿ ಅವನ ಕುಟುಂಬ ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದ್ರೆ ಅಬ್ರಹಾಂ ಮೊದಲೇ ಅವನನ್ನ ಕಾರಣಲ್ಲೇ ಬಿಟ್ಟಿದ್ರೆ ಬಹುಶಃ
ಅವನ ಕುಟುಂಬ ಚೆನ್ನಾಗಿರ್ತಾ ಇತ್ತು. ಆಗ ನಾವು ಮಾಡೋದು ತಪ್ಪು ಒಂದೊಂದ್ಸಲಿ ಬೇರೆಯವ್ರ ಬದುಕನ್ನ ಎಂತ ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಇದಕ್ಕೋಸ್ಕರನೇ ದೇವರು ಅಬ್ರಹಾಮಿಗೆ ನೀನ್ ಕರ್ಕೊಂಡ್ ಬರ್ಬೇಡ ಅವನ್ನ ಅಂತ ಹೇಳಿದ್ರು. ಅವನ ಕರ್ಕೊಂಬಂದ, ಕೊನೆಗೆ ಎಂತ ಅವನ ಹಂತಕ್ಕೆ ಅವನ ಜೀವಿತ ಹೋಗ್ಬಿಡ್ತು. ಅದರಿಂದ ನಾನು ನೀವು ಎಚ್ಚರಿಕೆ ಆಗಿರಬೇಕು. ದೇವ್ರ ಮಾತಿಗೆ ಸರಿಯಾಗಿ ನಾವು ಕಿವಿ ಕೊಡಬೇಕು. ಅಯ್ಯೋ ಪಾಪ ಅಂತ ಅನ್ಕೊಂಡು ನಾವು ದೇವ್ರು ಬೇಡ ಅನ್ನೋದನ್ನ ನಾವು ಮಾಡಿದಾಗ, ನಾವು ಅಯ್ಯೋ ಪಾಪ ಅಂತ ಮಾಡಿದ್ರು ಕೂಡ ನಾಳೆ ಅವ್ರಿಗೆ ಅದು ಒಳ್ಳೇದಾಗೋದಿಲ್ಲ. ಅದರಿಂದ ಅವ್ರಿಗಿನ್ನ ಕೆಟ್ಟದಾಗ್ಬಿಡೋದಕ್ಕೆ ಅವಕಾಶ ಇರುತ್ತೆ. ಅಬ್ರಹಾಂ ಲೋಟನಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡ, ಆದ್ರೆ ಕಟ್ಟ ಕಡೆಗೆ ಲೋಟನ ಬದುಕು ಒಳ್ಳೇದಾಗಿ ಮುಗಿಯಲಿಲ್ಲ. ಅವನನ್ನ ಕಾರಣದಲ್ಲೇ ಬಿಟ್ಟಿದ್ರೇನೆ ಬಹುಶಃ ಅವ್ನಿಗೆ ಒಳ್ಳೇದಾಗಿರೋದೇನೆ. ಅಬ್ರಹಾಮನಲ್ಲಿ ಕಂಡು ಬಂದಂತ ವೈಫಲ್ಯ, ಬೇಡ ಅಂದ್ರು ಲೋಟನನ್ನ ಕರ್ಕೊಂಡ್ ಬಂದ. ಎಲ್ಲವನ್ನು ಬಿಟ್ಟು ಬಾ ನಿನ್ನ ಬಂಧುಗಳನ್ನ ಅಂತ ದೇವರು ಹೇಳಿದ್ರು. ಆದ್ರೆ ಅಬ್ರಹಾಂ ಲೋಟನನ್ನ ಬಿಡಲಿಲ್ಲ. ಅವನನ್ನ ನಾನ್ ನೋಡ್ಕೊಳ್ತೀನಿ, ಅವನಿಗೆ ಅಪ್ಪ ಇಲ್ವಲ್ಲ ಅಂತ ಅನ್ಕೊಂಡ್ ಕರ್ಕೊಂಡ್ ಬಂದ. ಕಟ್ಟ ಕಡೆಗೆ ಅವನ ಬದುಕು ಎಲ್ಲೋಯ್ತು. ಎಷ್ಟೋ ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಅವನ ಬದುಕು ಜಾರಿ ಹೋಯ್ತು. ದೇವರು ಬೇಡ ಅಂತ ಹೇಳೋವಾಗ ಅದನ್ನ ನಾವು ಬಿಟ್ಟು ಬಿಡಬೇಕು. ಅದೊಂದು ವಸ್ತು ಆಗಿರಲಿ, ಅಥವಾ ಒಂದು ಆಶಯ ಆಗಿರಲಿ, ಅಥವಾ ಒಂದು ಮನುಷ್ಯನೇ ಆಗಿರಲಿ, ದೇವರು ಬೇಡ ಅನ್ನೋದನ್ನ ನಾವು ಬೇರ್ಪಡಿಸಬೇಕು. ನಾವು ಕೂಡಿಸ್ಕೊಳ್ತೀವೋ ನಾವು ಅದಕ್ಕೆ ಆಶೀರ್ವಾದ ತರೋದಿಲ್ಲ, ಕಟ್ಟ ಕಡೆಗೆ ನಾವು ಅದಕ್ಕೆ ಶಾಪವನ್ನೇ ತರ್ತೀವಿ. ಅದು ಅದು ಅವ್ರಿಗೆ ಶಾಪವನ್ನು ತರೋದು ಮಾತ್ರ ಅಲ್ಲ, ತೊಂದರೆಗಳು ತರೋದು ಮಾತ್ರ ಅಲ್ಲ, ನಮಗೂ ಅದರಿಂದ ತೊಂದರೆಗಳನ್ನೇ ತಂದ್ಕೊಳ್ತೀವಿ. ಅಬ್ರಹಾಮನಿಗೆ ಈಸಾಕನ ಜೊತೆಯಲ್ಲಿ ಇಟ್ಕೊಂಡಿದ್ರಿಂದ ಯಾವ ಆಶೀರ್ವಾದ ಬರಲಿಲ್ಲ. ಇನ್ನು ಸಮಸ್ಯೆಗಳು ಉಂಟಾಯ್ತು, ಜಗಳಗಳು ಉಂಟಾಯ್ತು, ತೊಂದರೆಗಳು ಉಂಟಾಯ್ತು. ಕೊನೆಗೆ ಮಾತಾಡಿ ಬೇರೆ ಆಗ್ಬೇಕಾದ ಪರಿಸ್ಥಿತಿ ಬಂತು. ಆದ್ರೂ ಅಬ್ರಹಾಮನನ್ನ ದೇವ್ರು ಬಿಟ್ಟು ಕೊಡಲಿಲ್ಲ. ದೇವರು ಲೋಟನನ್ನ ಬೇರ್ಪಡಿಸೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ, ಮುಂದೆ ಭವಿಷ್ಯ ಕಾಲದಲ್ಲಿ ಅಬ್ರಹಾಮನ ಸಂತತಿಗೂ ಲೋಟನ ಸಂತತಿಗೂ ಸಮಸ್ಯೆಗಳಾಗದ ಹಾಗೆ ದೇವರು ಪ್ರಾರಂಭದಲ್ಲೇ ಯಾವ ತರ ಅದನ್ನ ಬೇರ್ಪಡಿಸಬೇಕೋ ಆ ತರ ಬೇರ್ಪಡಿಸಿದ್ರು. ಅದರಿಂದ ನಾವು ಎಚ್ಚರಿಕೆ ಆಗಿರೋಣ. ದೇವರು ನಮಗೆ ಸಹಾಯವನ್ನು ಮಾಡಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ.